ನಾನು ನಿನಗೆ ಬೋಧಿಸಿ ನಡೆಯುವ ಹಾದಿಯ ದಿನವೂ ತೋರಿಸುವೆ, ಹೆದರದಿರೋ. ನಾನು ನಿನಗೆ ಬೋಧಿಸಿ ನಡೆಯುವ ಹಾದಿಯ ದಿನವೂ ತೋರಿಸುವೆ, ಹೆದರದಿರೋ. ನಿನ್ನ ಮೇಲೆ ಕಣ್ಣಿಟ್ಟು ಆಲೋಚನೆ ಇರುವೆ, ನಿನ್ನ ಮೇಲೆ ಕಣ್ಣಿಟ್ಟು ಆಲೋಚನೆ ಇರುವೆ. ಮಾರ್ಗವ ತೋರುವೆ, ನಿನಗೆ ಮಾರ್ಗವ ತೋರುವೆ. ನಾನು ನಿನಗೆ ಬೋಧಿಸಿ ನಡೆಯುವ ಹಾದಿಯ ದಿನವೂ ತೋರಿಸುವೆ, ಹೆದರದಿರೋ. ನಾನು ನಿನಗೆ ಬೋಧಿಸಿ ನಡೆಯುವ ಹಾದಿಯ ದಿನವೂ ತೋರಿಸುವೆ, ಹೆದರದಿರೋ. ಈಸಾಕು ಬೀಜ ಬಿತ್ತ 100ರಷ್ಟು ಕೊಯ್ದುಕೊಂಡನು. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸುವ ದೇವರು ನಮ್ಮೊಂದಿಗಿದ್ದಾರೆ. ಹಲ್ಲೆಲೂಯಾ. ನಂಬಿಕೆಯಿಂದ ಹಾಡಿರಿ. ನಮ್ಮ ಜೀವನದಲ್ಲಿ ಎಲ್ಲಾ ಕೊರತೆಗಳು ನೀಗಿಸಿ ಅಭಿವೃದ್ಧಿಯನ್ನು ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟು ನಮ್ಮನ್ನು ಆಶೀರ್ವದಿಸುವರು. ಹಲ್ಲೆಲೂಯಾ. ಈಸಾಕು ಬೀಜ ಬಿತ್ತಿ 100ರಷ್ಟು ಕೊಯ್ದುಕೊಂಡನು. ಈಸಾಕು ಬೀಜ ಬಿತ್ತಿ 100ರಷ್ಟು ಕೊಯ್ದುಕೊಂಡನು. ನಿನ್ನನ್ನು ಆಶೀರ್ವದಿಪೆ, ಅದರಂತೆ ನಿನ್ನನ್ನು ಆಶೀರ್ವದಿಪೆ. ನಾನು ನಿನಗೆ ನಡೆಯುವ ಹಾದಿಯ ದಿನವೂ ತೋರಿಸುವೆ, ಹೆದರದಿರೋ. ನಾನು ನಿನಗೆ ಬೋಧಿಸಿ ನಡೆಯುವ ಹಾದಿಯ ದಿನವೂ ತೋರಿಸುವೆ, ಹೆದರದಿರೋ. ಏಸೆಕಿಸಿಟ್ನ ಇದರೊಂದಿಗೆ ಮುಗಿಯಿತು ಮಗನೇ ಮಗಳೇ. ಹಲ್ಲೆಲೂಯಾ. ಏಸೆಕಿಸಿಟ್ನದ ಜಗಳ, ವಿವಾದ, ದ್ವೇಷ ಎಲ್ಲ ನಮಗೆ ವಿರೋಧವಾಗಿ ಬರುವ ಎಲ್ಲ ಮುಗಿದೋಯಿತು. ಹಲ್ಲೆಲೂಯಾ. ರಹಬೋತ್ ದೇವರು ನಾವು ಬದುಕುವುದಕ್ಕೆ ವಿಶಾಲವಾದ ಒಂದು ಸ್ಥಳವನ್ನು ನಮಗೆ ಸಿದ್ಧಪಡಿಸಿದ್ದಾನೆ. ನಮಗೆ ರಹಬೋತ್ ಉಂಟು. ಹಲ್ಲೆಲೂಯಾ. ಏಸೆಕಿಸಿಟ್ನ ಇದರೊಂದಿಗೆ ಮುಗಿಯಿತು ಮಗನೇ. ಏಸೆಕಿಸಿಟ್ನ ಇದರೊಂದಿಗೆ ಮುಗಿಯಿತು ಮಗಳೇ. ರಹಬೋತ್ ಪ್ರಾರಂಭಿಸಿದೆ ಮಗನೇ, ರಹಬೋತ್ ಪ್ರಾರಂಭಿಸಿದೆ. ನಾನು ನಿನಗೆ ಬೋಧಿಸಿ ನಡೆಯುವ ಹಾದಿಯ ದಿನವೂ ತೋರಿಸುವೆ, ಹೆದರದಿರೋ. ನಾನು ನಿನಗೆ ಬೋಧಿಸಿ ನಡೆಯುವ ಹಾದಿಯ ದಿನವೂ ತೋರಿಸುವೆ, ಹೆದರದಿರೋ. ದೇಶದಲ್ಲಿ ಹರಡಲು ನಿನಗೆ ಸ್ಥಳ ನೀಡುವೆ. ರಹಬೋತ್ ನಿನಗೆ ಉಂಟು ಮಗನೇ, ರಹಬೋತ್ ನಿನಗೆ ಉಂಟು, ರಹಬೋತ್ ನಮಗೆ ಉಂಟು ಮಗನೇ, ರಹಬೋತ್ ನಮಗೆ ಉಂಟು. ನಾನು ನಿನಗೆ ಬೋಧಿಸಿ ನಡೆಯುವ ಹಾದಿಯ ದಿನವೂ ತೋರಿಸುವೆ, ಹೆದರದಿರೋ. ನಾನು ನಿನಗೆ ಬೋಧಿಸಿ ನಡೆಯುವ ಹಾದಿಯ ದಿನವೂ ತೋರಿಸುವೆ, ಹೆದರದಿರೋ. ನಮ್ಮಲ್ಲಿ ಬರುವ ಆಶೀರ್ವಾದಗಳನ್ನು ಇದರನ್ನು ನೋಡಿ ಅವರು ಹೇಳುವರು ಇವರೊಂದಿಗೆ ದೇವರಿದ್ದಾರೆ. ಹಲ್ಲೆಲೂಯಾ. ನಮಗೆ ದೇವರು ಕೊಡುವ ಎಲ್ಲ ಆಶೀರ್ವಾದಗಳು ಅನೇಕರಿಗೆ ಅದು ಸಾಕ್ಷಿಯಾಗಿರುವುದು. ಎಷ್ಟು ಜನ ನಂಬುತ್ತೀರಿ? ಹಲ್ಲೆಲೂಯಾ. ಕರ್ತನು ನಿಶ್ಚಯ ನಿನ್ನೊಂದಿಗೆ ಇರುವನು ಎಂದು ಅನೇಕರು ಅರಿತುಕೊಳ್ಳುವರು, ಇಂದಿನಿಂದ ಅನೇಕರು ಸಾಕ್ಷಿ ಹೇಳುವರು. ಒಂದ್ಸಾರಿ ಹಾಡಿ. ಕರ್ತನು ನಿಶ್ಚಯ ನಿನ್ನೊಂದಿಗೆ ಇರುವನು ಎಂದು ಅನೇಕರು ಅರಿತುಕೊಳ್ಳುವರು, ಇಂದಿನಿಂದ ಅನೇಕರು ಸಾಕ್ಷಿ ಹೇಳುವರು. ನಾನು ನಿನಗೆ ಬೋಧಿಸಿ ನಡೆಯುವ ಹಾದಿಯ ದಿನವೂ ತೋರಿಸುವೆ, ಹೆದರದಿರೋ. ನಾನು ನಿನಗೆ ಬೋಧಿಸಿ ನಡೆಯುವ ಹಾದಿಯ ದಿನವೂ ತೋರಿಸುವೆ, ಹೆದರದಿರೋ. ದಿನವೂ ತೋರಿಸುವೆ, ಹೆದರದಿರೋ. ದಿನ
ದಿನವೂ ತೋರಿಸುವೆ ಹೆದರದಿರು. ನಮ್ಮ ಆರಾಧನೆಯನ್ನು ದೇವರು ವಿವರಿಸಿ ಮಾತನಾಡಿದರು. ಕೀರ್ತನೆಗಳ ಮುಖಾಂತರ ನಮಗೆ ಸಂದೇಶವನ್ನು ನೀಡಿದರು. ಒಂದೊಂದು ಭಾಗದಲ್ಲಿ ನಾವು ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸಿದೆವು. ಹಲ್ಲೆಲೂಯಾ. ಎಲ್ಲ ನೀವು ಅನುಭವಿಸಿ ಬಂದಿರಾ ಇಲ್ವಾ? ಹಲ್ಲೆಲೂಯಾ. ಇವತ್ತು ನಾವು ವಾಕ್ಯ ಭಾಗಕ್ಕೆ ನಾವು ಹೋಗೋಣ. ಎಲ್ಲರೂ ತಗೊಳ್ಳಿ. ಆದಿಕಾಂಡ ಅಧ್ಯಾಯ 26. ಆದಿಕಾಂಡ ಅಧ್ಯಾಯ 26 ನಾವು ಧ್ಯಾನಿಸುತ್ತಿದ್ದೇವೆ. ಅದಕ್ಕೆ ಮುಂಚೆ ಒಂದು ವಾಕ್ಯ, ಆ ವಾಕ್ಯವನ್ನು ನೋಡಿಬಿಟ್ಟು ನಾವು ಹೋಗೋಣ. ಕೀರ್ತನೆಗಳು 37:19 ಓದಿರಿ. ಕೀರ್ತನೆಗಳು 37:19. ಯಾರಾದ್ರೂ ಬರ್ತಾಕೊಂಡು ಅವರಿಗೆ ವಿಪತ್ಕಾಲದಲ್ಲಿಯೂ ಆಶಾಭಂಗವಾಗುವುದಿಲ್ಲ. ಯಾರಿಗೆ ಆಗುವುದಿಲ್ಲ? ಅದಕ್ಕೆ ಮೊದಲಿರುವ ವಾಕ್ಯವನ್ನು ಓದಮ್ಮ. ಯೆಹೋವನು ಸದ್ಭಕ್ತರ ಜೀವಮಾನವನ್ನು ರಕ್ಷಿಸುತ್ತಾನೆ. ಯೆಹೋವನು ಸದ್ಭಕ್ತರ ಜೀವಮಾನವನ್ನು ರಕ್ಷಿಸುತ್ತಾನೆ. ಅವರ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುವುದು. ಹಲ್ಲೆಲೂಯಾ. ಅವರ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುವುದು. ಆಮೇಲೆ ಅವರಿಗೆ ವಿಪತ್ಕಾಲದಲ್ಲಿಯೂ ಆಶಾಭಂಗವಾಗುವುದಿಲ್ಲ. ಅವರಿಗೆ ವಿಪತ್ಕಾಲದಲ್ಲಿ ಆಶಾಭಂಗ ಆಗುವುದಿಲ್ಲ. ಬರಗಾಲದಲ್ಲಿ ಅವರಿಗೆ ಕೊರತೆ ಇಲ್ಲ. ಬರಗಾಲದಲ್ಲಿ ಅವರಿಗೆ ಕೊರತೆ ಇಲ್ಲ. ಇನ್ನೊಂದು ಟ್ರಾನ್ಸ್ಲೇಷನ್ ನೋಡಿದರೆ ಬರಗಾಲದಲ್ಲಿ ಅವರು ಸಮೃದ್ಧಿಯನ್ನು ಹೊಂದುವರು. ಹಲ್ಲೆಲೂಯಾ. ಈ ತಿಂಗಳಲ್ಲಿ ದೇವರು ನಮಗೆ ಕೊಟ್ಟಿರುವ ಆ ವಾಕ್ಯ ಭಾವ, ಬರಗಾಲದಲ್ಲಿಯೂ ಅವರಿಗೆ ಕೊರತೆ ಇಲ್ಲ, ಸಮೃದ್ಧಿಯನ್ನು ಅನುಭವಿಸುವರು. ಯಾರು ಬರಗಾಲದಲ್ಲಿ ಸಮೃದ್ಧಿಯನ್ನು ಅನುಭವಿಸುವರು? ನಾನು ಸಮೃದ್ಧಿ ಅಂತ ಹೇಳೋದು ಬರೀ ಹಣ ಮಾತ್ರ ಅಲ್ಲ. ಸಮಾಧಾನ, ಸಂರಕ್ಷಣೆ, ದೇವರ ಪ್ರಸನ್ನತೆ, ಅವರು ಕೊಡುವಂತ ಎಲ್ಲ ಆಶೀರ್ವಾದಗಳು, ಅದೇ ಸಮೃದ್ಧಿ. ಹಲ್ಲೆಲೂಯಾ. ನಾವು ಟಕ್ಕಂದ್ರೆ ಮೈಂಡಿಗೆ ಏನು ಬರೋದು? ಮಣಿ ಬರೋದು. ಮಣಿಯಲ್ಲ. ಹಲ್ಲೆಲೂಯಾ. ಎಲ್ಲ ಸಮಾಧಾನವನ್ನು, ಸಂತೋಷವನ್ನು, ನೆಮ್ಮದಿ ಎಲ್ಲವನ್ನು ದೇವರು ಕೊಡ್ತಾರೆ. ಯಾರಿಗೆ ಸಿಗುತ್ತೆ? ನಾವು ಇವತ್ತು ಈ ತಿರುಗ ಬನ್ನಿರಿ. ಆದಿಕಾಂಡ ಅಧ್ಯಾಯ 26 ಮೊದಲನೆಯ ವಾಕ್ಯವನ್ನು ಓದೋಣ. ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ, ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಕಾನಾನ್ ದೇಶಕ್ಕೆ ಬಂತು. ಆಗ ಇಸಾಕನು ಫಿಲಿಷ್ಟಿಯರ ಅರಸನಾದ ಅಬೀಮೆಲೆಕನ ಬಳಿಗೆ ಗೆರಾರಿಗೆ ಹೋದನು. ಇಲ್ಲಿ ಒಂದು ಬರಕಾಲ, ಅಬ್ರಹಾಮನ ಕಾಲದಲ್ಲಿ ಒಂದು ಬರಕಾಲ ಬಂತು. ಹೌದು. ಆಮೇಲೆ ಇಲ್ಲಿ ಒಂದು ಎರಡನೇದಾಗಿ ಒಂದು ಬರಕಾಲ ಬರುತ್ತೆ. ಅಲ್ಲಿ ಹೀರೋ ಆಗಿ ಬರುವವರು ಯಾರು? ಈಸಾಕನು ಯಾರು? ಅಬ್ರಹಾಮನ ವಾಗ್ದಾನದ ಪುತ್ರನು, ಮಗನು. ಹಲ್ಲೆಲೂಯಾ. ಅಬ್ರಹಾಮನು ಮುಪ್ಪಿನಲ್ಲಿ ಇರುವಾಗ, ಅವನು 70-75 ವಯಸ್ಸಲ್ಲಿ ಇರುವಾಗ ದೇವರು ಅವನಿಗೆ ವಾಗ್ದಾನ ಕೊಟ್ಟರು. ಏನ್ ಕೊಟ್ಟರು? ನಾನು ನಿನಗೆ ಸಂತಾನವನ್ನು ಕೊಡುವೇನು, ನಿನ್ನನ್ನು ಆಶೀರ್ವದಿಸುವೇನು, ನಿನಗೆ ಸಂತಾನವನ್ನು ಕೊಡುವೇನು, ನಿನ್ನ ಮುಖಾಂತರ ಇಡೀ ಲೋಕಕ್ಕೂ ಆಶೀರ್ವಾದ ಉಂಟಾಗುವುದು. ಅದಕ್ಕೇನರ್ಥ? ದೇವರು ಈ ಲೋಕದಲ್ಲಿ ಪಾಪ ಮಾಡಿ ಬಿತ್ತುವುದ ಮಾನವ ಕುಲವನ್ನು ನಾಶ ಮಾಡಿ ಅವರನ್ನು ನರಕದಲ್ಲಿ ತಳ್ಳಿಬಿಡಬೇಕು ಎಂದು ಯೋಚನೆ ಮಾಡಲಿಲ್ಲ. ಅವರು ಪಾಪ ಮಾಡಿದ ತಕ್ಷಣವೇ ಅವರ ರಕ್ಷಕನನ್ನು ಅವರು ವಾಗ್ದಾನವಾಗಿ ನೀಡಿದನ್ನು ನಾವು ನೋಡುತ್ತೇವೆ. ಈ ಲೋಕಕ್ಕೆ ನಾನು ನನ್ನ ಮಗನನ್ನು ಕಳುಹಿಸುವೆನು, ಅವನು ನಿನ್ನ ತಲೆಯನ್ನು, ಸೈತಾನನೇ ನಿನ್ನ ತಲೆಯನ್ನು ಜಜ್ಜುವನು, ನೀನು ಇಮ್ಮಡಿಯನ್ನು ಕಚ್ಚುವಿ, ಬಟ್ ಅವನು ನಿನ್ನ ತಲೆಯನ್ನು ಜಜ್ಜುವನು ಎಂದು ವಾಗ್ದಾನ ಕೊಟ್ಟಿದ್ದಾರೆ. ಆದ್ರಿಂದ ಇಲ್ಲಿ ರಕ್ಷಣೆಯ ಇತಿಹಾಸ ಪ್ರಾರಂಭವಾಗುತ್ತದೆ. ಹಲ್ಲೆಲೂಯಾ. ರಕ್ಷಣೆಯ ಇತಿಹಾಸ ಪ್ರಾರಂಭವಾಗಿ ದೇವರು ದೊಡ್ಡ ಒಂದು ಜನಾಂಗದವರನ್ನು ಅವರು ಆರಿಸಿಕೊಳ್ಳುವುದಿಲ್ಲ. ಬಲಹೀನತೆಯಲ್ಲಿ ಏನು ಇಲ್ಲದೆ ಕಷ್ಟದಲ್ಲಿ ಕಣ್ಣೀರಲ್ಲಿ ಇರುವ ವೈಯಕ್ತಿಕವಾಗಿ ಒಬ್ಬ ಮನುಷ್ಯನನ್ನು ಆರಿಸಿಕೊಳ್ತಾರೆ. ಹಲ್ಲೆಲೂಯಾ. ನೀವು ನೋಡಿದ್ರೆ ಸೇತ ಕಾಲದಲ್ಲಿ ಅವನು ದೇವರನ್ನು ಆರಾಧಿಸ್ತಾನೆ. ಅವರ ನೋಹನು ದೇವರನ್ನು ಆರಾಧಿಸ್ತಾನೆ. ಅವನ ಕಾಲದಲ್ಲಿ ಜಲಪ್ರಳಯದಿಂದ ದೇವರ ಮುಖಾಂತರ ಅವನ ಕುಟುಂಬವನ್ನು ರಕ್ಷಿಸ್ತಾರೆ. ಹಲ್ಲೆಲೂಯಾ. ಇವತ್ತು ಅಬ್ರಹಾಮನು ಬರ್ತಾನೆ. ಅಬ್ರಹಾಮನು ಬಲಹೀನತೆ ಉಳ್ಳವನು, ಅವನಿಗೆ ಮಗು ಇಲ್ಲ, 75 ವಯಸ್ಸಾಯಿತು, ನೋವಲ್ಲಿ ಇದ್ದಾನೆ. ದೇವರು ಕರೆದು ವಾಗ್ದಾನ ಕೊಡ್ತಾನೆ. ಹಲ್ಲೆಲೂಯಾ. ನಿನಗೊಂದು ಮಗುವನ್ನು ನಾನು ಕೊಡುವೆನು. ಕೊಟ್ಟ ತಕ್ಷಣ ಕೊಟ್ರ? ವಾಗ್ದಾನ ಕೊಟ್ಟ ಕೂಡಲೇ ಮಗುವನ್ನು ಕೊಟ್ಬಿಟ್ರ? 26 ವಯಸ್ಸಲ್ಲಿ. ಎಷ್ಟು ವಯಸ್ಸಲ್ಲಿ ಸಿಕ್ಕಿತು? 100 ವಯಸ್ಸಲ್ಲಿ. 25 ವರ್ಷ ಕಾಲ ದೇವರೊಂದಿಗೆ ಅವನು ನಡೆದನು. ನಂಬಿಕೆಯಿಂದ ನಡೆದನು, ದೃಢವಾಗಿ ನಡೆದನು. ನೋವು ಬರುವಾಗ, ಕಷ್ಟ ಬರುವಾಗ ಬಿಟ್ಟು ಹೋಗಲ್ಲ. ದೇವರು ಅವನನ್ನು ದೃಢಪಡಿಸಿದರು. ಅವನ ಜೊತೆಗೆ ಮಾತನಾಡಿದರು. ಅವನನ್ನು ಒಂದೊಂದು ಕಾರ್ಯಗಳನ್ನು ಅವನನ್ನು ಮಾಡಿಸಿ
ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಒಡಂಬಡಿಕೆ ಮಾಡಿಸಿಕೊಂಡ್ರು, ಅವನ ಮುಖಾಂತರ ಜಯವನ್ನು ಕೊಟ್ಟರು, ಅವನ ಮುಖಾಂತರ ಅವನ ಕುಟುಂಬದಲ್ಲಿ ಅಪಾಯದಲ್ಲಿ ಇದ್ದವರನ್ನು ಕಾಪಾಡಿದರು. ಈ ರೀತಿಯಲ್ಲಿ ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ, ಕೈ ಬಿಡುವುದಿಲ್ಲ ಎಂದು ಹೇಳಿ 100 ವಯಸ್ಸಲ್ಲಿ ಒಂದು ಮಗುವನ್ನು ಕೊಟ್ಟರು. ಹಲ್ಲೆಲೂಯಾ. ಆ ಮಗುವಿನ ಹೆಸರೇನು? ಈಸಾಕನು. ಈ ಈಸಾಕನನ್ನು ಕೂಡ ನಾವು ಹೋದ 2 ವಾರಗಳ ಮುಂಚೆ ನಾವು ನೋಡ್ತಾ ಬಂದೇವೆ. ಮಗು ಕೊಟ್ಟ ಮೇಲೆ ಮಗು ಬೆಳೀತಾ ಬಂತು. ಈ ಅಬ್ರಹಾಮನು ಮಗುವಿನ ಮೇಲೆ ಹೆಚ್ಚಾದ ಪ್ರೀತಿ ಇಟ್ಟು ದೇವರ ಬಿಟ್ಟು ಸ್ವಲ್ಪ ದೂರ ಹೋದದನ್ನು, ದೇವರು ಅವನ ವಿಶ್ವಾಸವನ್ನು ನಂಬಿಕೆಯನ್ನು ಅವ್ರು ಏನ್ ಮಾಡಿದರು? ಪರೀಕ್ಷೆ ಮಾಡಿದರು. ಇನ್ನು ಮಗನನ್ನು ಕರ್ಕೊಂಡು ಬಂದು ಇವತ್ತು ಏನು ಮಾಡಬೇಕು? ಸರ್ವಾಂಗ ಹೋಮವಾಗಿ ಅರ್ಪಿಸಿಬಿಡು, ಬಲಿ ಕೊಟ್ಬಿಡು. ಇಲ್ಲಿ ನೀವು ನೋಡಿದರೆ ಅಬ್ರಹಾಮನು ದೇವರಿಗೆ ವಿಧೇಯನಾಗಿದ್ದನು. ಆ ಮಗನನ್ನು ಕಟ್ಟಿ ಬಲಿಪೀಠದ ಮೇಲೆ ಯಜ್ಞವೇದಿ ಮೇಲೆ ಇಡುವಾಗ ಈಸಾಕನು ಅಯ್ಯೋ ನನ್ನ ಜೀವನ ಮುಗಿದೋಯ್ತು, ಯಾರಾದ್ರೂ ಒಂದು ಕಾಪಾಡಿ, ನಮ್ಮ ಅಪ್ಪನ ಹಿಂಗೆ ಇದಾನಲ್ಲ ಅಂದು ಕಣ್ಣೀರು ಬಿಟ್ಟನ. ತಂದೆ ಹಾಗೆ ಮಗನು ವಿಧೇಯನಾಗಿದ್ದನು. ತಂದೆ ಹಾಗೆ ಮಗನು ಭಯಭಕ್ತಿ ಉಳ್ಳವನಾಗಿದ್ದನು. ಹಲ್ಲೆಲೂಯಾ. ಈಸಾಕನು ಭಯಭಕ್ತಿ ಉಳ್ಳವನು. ಈಸಾಕನ ತಾಯಿ ತೀರಿ ಹೋದ ಮೇಲೆ ನೀವು ನೋಡಿದರೆ ಅವನಿಗೋಸ್ಕರ ಮದುವೆಗಾಗಿ ಅಬ್ರಹಾಮನು ತನ್ನ ಕೆಲಸದವನು ಕರೆದು, ನೀನು ಹೋಗಿ ಕಾನಾನ್ಯರ ಮಧ್ಯದಲ್ಲಿ ನೀನು ಹೆಣ್ಣು ಹುಡುಕಬೇಡ, ನನ್ನ ಸಂಬಂಧಿಕರಿದ್ದಾರೆ ಪಾರನಾದವ, ಅಲ್ಲಿ ಹೋಗಿ ಆ ಮನೆಯಿಂದ ನನಗೆ ಹೆಣ್ಣನ್ನು ಹುಡುಗಿ ನನ್ನ ಮಗನಿಗೆ ಹೆಂಡತಿಯನ್ನು ಹುಡುಕಿಕೊಂಡು ಬಾ ಎಂದು ಕಳಿಸ್ತಾರೆ. ಆ ಒಂದು ಸಮಯದಲ್ಲಿ ಹೋಗಿ ದೇವರ ಸಿದ್ಧ ಪ್ರಕಾರ ರೆಬೆಕ್ಕಳನ್ನು ಕರ್ಕೊಂಡು ಬರುವಾಗ ಈ ಈಸಾಕನು ಎಲ್ಲಿಂದ ಬರ್ತಾನೆ ಎಂದು ನೋಡಿದರೆ ಆ ಹೊಲೆಯಲ್ಲಿ ಅವನು ಹೋಗಿ ಧ್ಯಾನ ಮಾಡ್ತಾ ಇದ್ದನು ಎಂದು ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಅವರ ಸಂಜೆ ಸಮಯದಲ್ಲಿ ಅವನು ಹೋಗಿ ಅವನು ಏಕಾಂತವಾಗಿ ಅವನು ದೇವರ ಪಾದದಲ್ಲಿ ದೇವರ ಪ್ರಸನ್ನತೆಯಲ್ಲಿ ಅವನು ಧ್ಯಾನಿಸ್ತಾ ಇದ್ದನು, ಪ್ರಾರ್ಥನೆ ಮಾಡ್ತಾ ಇದ್ದನು. ಹಲ್ಲೆಲೂಯಾ. ಅವನಿಗೆ ಮನಸ್ಸು ಬಹಳ ನೋವು, ಅವನಿಗೋಸ್ಕರ ಜೊತೆಯಲ್ಲಿ ಯಾರು ಇಲ್ಲ. ಇವತ್ತು ದೇವರ ಚಿತ್ತ ನೆರವೇರಬೇಕು ಎಂದು ದೇವರ ಪ್ರಸನ್ನತೆಯಲ್ಲಿ ಬಂದು ಅವನು ಪ್ರಾರ್ಥನೆ ಮಾಡ್ತಾ ಇದ್ದನು ನಾವು ನೋಡ್ತೇವೆ. ಅವನು ಪ್ರಾರ್ಥನೆ ಮಾಡುವವನು, ದೇವರಿಗೆ ವಿಧೇಯನಾಗಿ ಇರುವವನು. ಬಟ್ ಇವನು ಈ ಕಾಲದಲ್ಲಿ ನೋಡಿದರೆ 26ನೇ ಆ ಒಂದು ಅಧ್ಯಾಯದಲ್ಲಿ ಒಂದು ಬರಕಾಲವನ್ನು ಅವನು ಎದುರಿಸ್ತಾನೆ. ಅವನ ಜೀವನದಲ್ಲಿ ಬಂದದ್ದು ಏನು? ಒಂದು ಬರಕಾಲ. ಜೊತೆಯಲ್ಲಿ ಯಾರಿದ್ದಾರೆ? ಕುಟುಂಬ. ನಮಗೆಲ್ಲ ಈ ರೀತಿ ಪರಿಸ್ಥಿತಿ ಬಂದರೆ ಏನು ಮಾಡುವೆವು? ಎಲ್ಲಿ ನಮಗೆ ಸಹಾಯ ಸಿಗ್ತೋ ಅಲ್ಲಿ ನಾವು ಹೋಗುವೆವು. ಈ ಒಂದು ಪರಿಸ್ಥಿತಿ ಬರುವಾಗ ಅವನಿಗೆ ಏನಾಯ್ತು ನಾವು ನೋಡೋಣ. 2ನೇ ವಾಕ್ಯ ಓದಮ್ಮ. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ವಾಸ ಮಾಡಬೇಕು. ಐಗುಪ್ತ ದೇಶಕ್ಕೆ ನೀನು ಇಳಿದು ಹೋಗಬೇಡ ಎಂದು ಯಾಕೆ ದೇವರು ಹೇಳ್ತಾರೆ? ಐಗುಪ್ತ ದೇಶದಲ್ಲಿ ಅವರಿಗೆ ಸಹಾಯ ಸಿಗುತ್ತೆ. ಐಗುಪ್ತ ದೇಶದಲ್ಲಿ ಯಾರಿಗೆ ಸಹಾಯ ಸಿಗುತ್ತೆ? ಈಸಾಕನಿಗೆ. ಅದು ಸಮೃದ್ಧಿ ಇರುವ ಸ್ಥಳ, ಸಮೃದ್ಧಿ ಇರುವ ಸ್ಥಳ. ಆದ್ರಿಂದ ಮೋಶೆ ಕಾಲದಲ್ಲಿ ದೇವರು ಏನ್ ಮಾಡ್ತಾರೆ? ಅವರು ಅಲ್ಲಿ ಮೋಶೆ ಕಾಲದಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಈ ಕಾಲದಲ್ಲಿಯೂ ಯಾರು ಈಸಾಕನ ಇರುವ ಕಾಲದಲ್ಲಿಯೂ ಬಹಳ ಸಮೃದ್ಧಿ ಹೊಂದಿದ ಸ್ಥಳವಾಗಿದ್ದದ್ದು ಏನು? ಈ ಐಗುಪ್ತ ದೇಶ. ಆದ್ರಿಂದ ಇಲ್ಲಿ ದೇವರು ಅವನ ಮುಂದೆ ಬಂದು ಅವನಿಗೆ ಮಾರ್ಗದರ್ಶನವನ್ನು ಕೊಡ್ತಾರೆ. ನೀನು ಸಮೃದ್ಧಿ ಇರುವ ಸ್ಥಳಕ್ಕೆ ಹೋಗಬೇಡ, ನಿನಗೆ ಸಮೃದ್ಧಿ ಯಾರು? ನಾನೇ. ನಾನು ಕೇಳುವ ಹಾಗೆ ನಾನು ನಿನಗೆ ಹೇಳುವ ಸ್ಥಳಕ್ಕೆ ಹೋಗು. ನಿನ್ನ ಅಪ್ಪನಿಗೆ ನಾನು ಹೇಳಿದೆ, ಹಲ್ಲೆಲೂಯಾ, ಅವನು ಊರಲ್ಲಿ ಇರುವಾಗ ಕಾನಾನ್ ದೇಶಕ್ಕೆ ಹೋಗು ಎಂದು ನಾನು ಹೇಳಿದೆ. ಅವನು ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಹೇಳಿದ ಸ್ಥಳಕ್ಕೆ ಬಂದಿದ್ದಾನೆ. ಆದ್ದರಿಂದ ಅವನು ಸಮೃದ್ಧಿಯನ್ನು ಆಶೀರ್ವಾದವನ್ನು ಹೊಂದಿದನು. ಅದೇ ರೀತಿಯಲ್ಲಿ ನೀನು ಇಷ್ಟಪಟ್ಟ ಸ್ಥಳಕ್ಕೆ ನೀನು ಹೋಗಬೇಡ, ನೀನು ಅದನ್ನು ನಂಬಿ ಹೋಗಬೇಡ, ನಾನು ಹೇಳುವ ಸ್ಥಳದಲ್ಲಿ ನೀನು ವಾಸ ಮಾಡಬೇಕು ಎಂದು ಹೇಳಿದರು. ಹಲ್ಲೆಲೂಯಾ. ನಾವು ನಮ್ಮ ಜೀವನದಲ್ಲಿ ಹಲವಾರು ಸಂದರ್ಭಗಳಲ್ಲಿ ನಾವು ನಮ್ಮ ಇಷ್ಟಪಟ್ಟ ಸ್ಥಳಕ್ಕೆ, ನಮ್ಮ ಜ್ಞಾನ ಬುದ್ಧಿ ತಿಳಿವಳಿಕೆ, ಲೋಕದಲ್ಲಿರುವ ಪರಿಸ್ಥಿತಿಗಳು ಅದೆಲ್ಲ ನಾವು ನೋಡಿ ಮನುಷ್ಯರು ಹೇಳುವ ಮಾತುಗಳೆಲ್ಲ ನಂಬಿಕೆ ಇಟ್ಟು ಅಲ್ಲಿ ಹೋದರೆ ಚೆನ್ನಾಗಿರುತ್ತೆ, ಇಲ್ಲಿ ಹೋಗಿ ವ್ಯಾಪಾರ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಲ್ಲಿ ಹೋಗಿ ಸೇವೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲಿ ಮದುವೆ ಆದರೆ ಚೆನ್ನಾಗಿದೆ, ಹೀಗೆಲ್ಲ ನಾವು ಯೋಜನೆಗಳನ್ನು ನಾವು ಮಾಡ್ತೇವೆ. ಬಟ್ ದೇವರು ಇಲ್ಲಿ ಈ ವಾಕ್ಯದ ಮುಖಾಂತರ ನಮಗೆ ತಿಳಿಸಿರ್ತಾರೆ, ದೇವರ ಚಿತ್ತ ಪ್ರಕಾರ ಅವರ ಮಾತು ಮೇಲೆ ನಾವು ಬಲೆ ಹಾಕಬೇಕು. ಹಲ್ಲೆಲೂಯಾ. ಅವ್ರ ಮಾತನ್ನು ಅನುಸರಿಸಿ ನಾವು ನಡೆಯಬೇಕು. ಇಲ್ಲಿ ಅವ್ರ ಮಾತು ಏನು? ನೀನು ಎಲ್ಲಿರಬೇಕು?
ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು. ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ, ನಾನು ನಿನ್ನ ಬಳಿಯಲ್ಲಿ ಇದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ, ನಿನಗೂ ನಿನ್ನ ಸಂತತಿಯವರೆಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಈ ಪ್ರದೇಶಗಳೆಲ್ಲವನ್ನು ಕೊಡುವೆನು. ಹಲ್ಲೆಲೂಯಾ. ಈ ಪ್ರದೇಶಗಳೆಲ್ಲ ನಾನು ನಿನಗೆ ಕೊಡುವೆನೆಂದು ದೇವರೊಂದು ವಾಗ್ದಾನವನ್ನು ಕೊಡುವುದನ್ನು ನಾವು ನೋಡುತ್ತೇವೆ. ಈ ಈಸಾಕನು ಯಾರು? ವಾಗ್ದಾನದ ಪುತ್ರನು. ದೇವರ ಚಿತ್ತದಲ್ಲಿ, ದೇವರ ಚರಿತ್ರದಲ್ಲಿ, ಇತಿಹಾಸದಲ್ಲಿ ಒಂದು ಭಾಗವನ್ನು ವಹಿಸ್ತಾನೆ. ಆರಿಸಲ್ಪಟ್ಟವನು. ಇವರ ಮುಖಾಂತರ ಇಡೀ ಲೋಕವನ್ನು ದೇವರು ಏನ್ ಮಾಡಲಿದ್ದಾರೆ? ರಕ್ಷಿಸಲಿದ್ದಾರೆ. ಹಾಗೆ ಇರುವಾಗ ಇವರೆಲ್ಲ ದೇವರ ಚಿತ್ತ ಪ್ರಕಾರ ದೇವರಿಂದ ಆರಿಸಲ್ಪಟ್ಟವರಾಗಿರೋದ್ರಿಂದ ಅವರು ದೇವರು ಹೇಳುವುದನ್ನೇ ಮಾಡಬೇಕು. ಹಲ್ಲೆಲೂಯಾ. ವಿಧೇಯತೆ ಅಂದ್ರೆ ಏನು? ದೇವರು ಹೇಳುವುದನ್ನು ಮಾಡುವುದೇ ವಿಧೇಯತೆ. ಅವ್ರು ಹೇಳುವುದನ್ನು ಹಂಗೆ ಡಿಟ್ಟೋ, ಇದು ಹೆಂಗೆ ಆಗುವುದು, ಅದು ಹೆಂಗೆ ಆಗುವುದು, ಅಲ್ಲಿ ಚೆನ್ನಾಗಿದೆಯಲ್ಲ, ಐವತ್ತಲ್ಲಿ ಒಳ್ಳೆ ಮೀನು ಸಿಗುದೆಲ್ಲ, ಹಂಗೆಲ್ಲ ಹೇಳಬಾರದು. ಹಲ್ಲೆಲೂಯಾ. ಮರುಭೂಮಿಯಲ್ಲಿಯೂ ಆಕಾಶದಿಂದ ಮನ್ನವನ್ನು ಕೊಡುವ ಶಕ್ತನಾಗಿರುವ ದೇವರು. ಹಲ್ಲೆಲೂಯಾ. ಆದ್ರಿಂದ ಮುಂದೆ ಹೋದ್ರಿ ದೇವರು ಎಷ್ಟು ಅದ್ಭುತಕರವಾಗಿ ನಡೆಸಿದ್ದಾರೆ. ಅವರಲ್ಲಿ ದೇವರ ವಾಗ್ದಾನ ಇತ್ತು. ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞೆ ನೇಮ ವಿಧಿಗಳನ್ನು ಕೈಗೊಂಡು ನಡೆದಿದ್ದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂದನು. ಹಲ್ಲೆಲೂಯಾ. ದೇವರ ವಾಗ್ದಾನವನ್ನು ಹೊಂದಿದವರು ನಾವು. ಅಬ್ರಹಾಮನು, ಈಸಾಕನು, ಯಾಕೋಬನು, ಆಮೇಲೆ ಇಸ್ರೇಲ್ ಜನರು, ಆಮೇಲೆ ಕ್ರಿಸ್ತೇಸುನಲ್ಲಿ ನಾವು. ಹಲ್ಲೆಲೂಯಾ. ಕ್ರಿಸ್ತೇಸುನಲ್ಲಿ ನಾವು. ನಮ್ಮಲ್ಲಿ ದೇವರ ವಾಗ್ದಾನಗಳಿವೆ. ನಮಗೆ ದೇವರ ವಾಗ್ದಾನ ಕೊಟ್ಟಿದ್ದಾರೆ. ನಮ್ಮಲ್ಲಿ ದೇವರ ದರ್ಶನ ಉಂಟು. ನಮ್ಮ ಭವಿಷ್ಯ ಎಲ್ಲಿದೆ, ನಮ್ಮನ್ನು ಎಲ್ಲಿ ದೇವರು ಕರ್ಕೊಂಡು ಹೋಗುತ್ತಾರೆ, ಇದೆಲ್ಲ ನಮಗೆ ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ. ಯಾಕಂದ್ರೆ ಮಾತನಾಡುವ ದೇವರು ನಮ್ಮೊಂದಿಗಿದ್ದಾರೆ. ಹಲ್ಲೆಲೂಯಾ. ಅಬ್ರಹಾಮನೊಂದಿಗೆ ಮಾತನಾಡಿದರು, ಈಸಾಕನೊಂದಿಗೆ ಮಾತನಾಡಿದರಿಂದ ಅವರ ಆ ವಾಕ್ಯಕ್ಕೆ ವಿಧೇಯರಾಗಿದ್ದರಿಂದ ಅವರ ಜೀವನದಲ್ಲಿ ಅಭಿವೃದ್ಧಿಯು ಆಶೀರ್ವಾದವನ್ನು ಹೊಂದಿದರು. ಹಲ್ಲೆಲೂಯಾ. ಮುಂದೆ ಹೋದರೆ ಅವನು ಆ ಒಂದು ದಾರಿಯಲ್ಲಿ ಅವನು ಬಂದ ಕಷ್ಟಗಳು. ಇಸಾಕನ ಗೆರರಿನಲ್ಲಿ ವಾಸವಾಗಿದ್ದಾಗ ಆ ಸ್ಥಳದ ಜನರು ಅವನ ಹೆಂಡತಿಯನ್ನು ನೋಡಿ ಆಕೆಯ ವಿಷಯದಲ್ಲಿ ವಿಚಾರಿಸಿದಾಗ ಅವನು ರೆಬೆಕ್ಕಳು ಸುಂದರವಾಗಿರುವುದರಿಂದ ಈ ಸ್ಥಳದ ಜನರು ಈಕೆಯ ನಿಮಿತ್ತ ನನ್ನನ್ನು ಕೊಂದಾರು ಅಂದುಕೊಂಡು ಆಕೆಯನ್ನು ತನ್ನ ಹೆಂಡತಿ ಎಂದು ಹೇಳುವುದಕ್ಕೆ ಭಯಪಟ್ಟು ತಂಗಿಯಾಗಬೇಕು ಎಂದು ಹೇಳಿದನು. ಅವನು ಆ ಸ್ಥಳದಲ್ಲಿ ಬಹಳ ದಿವಸ ಇದ್ದ ಮೇಲೆ ಒಂದು ದಿನ ಫಿಲಿಷ್ಟಿಯರು ಅರಸನಾದ ಅಬೀಮೆಲೆಕನು ಕಿಟಕಿಯಿಂದ ನೋಡಿದಾಗ ಇಸಾಕನು ತನ್ನ ಹೆಂಡತಿಯಾದ ರೆಬೆಕ್ಕಳ ಸಂಗಡ ಸರಸವಾಡುವುದನ್ನು ಕಂಡನು. ಆಗ ಅವನು ಇಸಾಕನನ್ನು ಕರೆಸಿ, ನಿಶ್ಚಯವಾಗಿ ಈಕೆಯು ನಿನ್ನ ಹೆಂಡತಿಯಲ್ಲವೇ, ತಂಗಿ ಅಂತ ಯಾಕೆ ಹೇಳಿದಿ ಎಂದು ಕೇಳಲು ಇಸಾಕನು, ಜನರು ಆಕೆಯ ನಿಮಿತ್ತ ನನ್ನನ್ನು ಕೊಂದಾರೆಂದು ಹಾಗೆ ಹೇಳಿದನು ಅಂದನು. ಅದಕ್ಕೆ ಅಬೀಮೆಲೆಕನು, ನೀನು ನಮಗೆ ಹೀಗೆ ಯಾಕೆ ಮಾಡಿದಿ? ಜನರಲ್ಲಿ ಒಬ್ಬನು ನಿನ್ನ ಹೆಂಡತಿಯೊಡನೆ ಕೂಡುವುದಕ್ಕೆ ಆಸ್ಪದವಾಗಿತ್ತು, ನಿನ್ನ ಮೂಲಕ ನಮಗೆ ದೋಷ ಪ್ರಾಪ್ತವಾಗುತ್ತಿತ್ತಲ್ಲ ಎಂದು ಹೇಳಿ ತನ್ನ ಪ್ರಜೆಗಳಿಗೆ, ಈ ಮನುಷ್ಯನಿಗಾಗಲಿ ಇವನ ಹೆಂಡತಿಗಾಗಲಿ ಕೇಡು ಮಾಡುವವನಿಗೆ ತಪ್ಪದೇ ಮರಣ ದಂಡನೆಯಾಗುವುದು ಎಂದು ಆಜ್ಞೆ ಮಾಡಿದನು. ನೋಡಿದರೆ ನಮ್ಮನ್ನು ಸಂರಕ್ಷಿಸುವ ದೇವರು ನಮ್ಮದಿದ್ದಾರೆ. ಅವನೇನಾದ್ರು ತಪ್ಪು ಮಾಡಿದ್ರೆ ಅಬ್ರಹಾಮನ ಹಾಗೆ ಭಯಪಟ್ಟು ಅವನೇನು ಮಾಡಿದ, ಇದು ನನ್ನ ಹೆಂಡತಿ ಅಲ್ಲ, ನನ್ನ ಸಿಸ್ಟರ್ ಅಂತ ಹೇಳಿಬಿಟ್ಟನು. ಬಟ್ ನೀವು ಅಲ್ಲಿ ನೋಡಿದರೆ ದೇವರು ಏನೂ ಕೇಡು ಆಗದಂತೆ ಆ ಅಬೀಮೆಲೆಕನ ಕಣ್ಣುಗಳಿಗೆ ಅವರಿಬ್ಬರು ಗಂಡನ ಹೆಂಡತಿಯನ್ನು ತೋರಿಸಿ ಅವರನ್ನು ತಪ್ಪಿಸಿ ಕಾಪಾಡಿದರು. ಹಲ್ಲೆಲೂಯಾ. ಇಲ್ಲಿ ಇಸಾಕನು ಎದುರಿಸಿದ ಸಮಸ್ಯೆಗಳು ಏನಂತ ನಾವು ನೋಡಿದರೆ, ಮೊದಲನೇದಾಗಿ ಅದು ಶಾಪಕಾಲ ಅಂದ್ರೆ ಬರಕಾಲ. ಎರಡನೇದಾಗಿ ಅನ್ಯ ದೇಶ. ಅನ್ಯ ದೇಶ ಅಂದ್ರೆ ನಿಮಗೆಲ್ಲ ಗೊತ್ತಿಲ್ಲ, ನಾವು ನಮ್ಮ ಹುಟ್ಟಿದ ಸ್ಥಳವನ್ನು ಬಿಟ್ಟು ಸುಮಾರು 23 ವರ್ಷಗಳಾಯಿತು. ಅಲ್ಲಿಂದ ನಾವು ಕೇರಳಕ್ಕೆ ಹೋದೇವೆ. ಕೇರಳದಿಂದ ಡೈರೆಕ್ಟ್ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಕಾಲ, ಆಮೇಲೆ ಗುಜರಾತಿಂದ ಇಲ್ಲಿ
ಕರ್ನಾಟಕದಲ್ಲಿ ಬಂದು 2012, ಇವತ್ತು 14 ವರ್ಷ ಆಯಿತು. ಒಂದೊಂದು ಊರಲ್ಲಿ ಒಂದೊಂದು ಭಾಷೆ. ಹೋಗುವ ಸ್ಥಳದಲ್ಲಿ ಅವರು ಸ್ವಂತ ಭಾಷೆ ಮಾತಾಡಿದ್ರೆ ನಮಗೆ ಅವರು ಮರ್ಯಾದೆ ಕೊಡಲ್ಲ. ಸ್ವಂತ ಭಾಷೆಯಲ್ಲಿ ಮಾತನಾಡಿದರೆ ತುಂಬ ಮರ್ಯಾದೆ ಕೊಡ್ತಾರೆ. ಈ ರೀತಿಯೆಲ್ಲ ಪರಿಸ್ಥಿತಿಗಳುಂಟು. ನಮ್ಮನ್ನು ಒಂದು ಅನ್ಯರ ಹಾಗೆ ನೋಡುವುದು. ಅಲ್ಲಿ ಇರುವವರಿಗೆ ಕೊಡುವ ವ್ಯಾಪಾರಿಗಳು ಕೊಡುವ ರೇಟ್ ಬೇರೆ, ನಾವು ಹೇಳುವ ರೇಟ್ ಬೇರೆ, ನಮಗೆ ಕೊಡುವ ರೇಟ್ ಬೇರೆ. ಹಿಂಗೆಲ್ಲ ಬಹಳ ಕಷ್ಟ. ಅನ್ಯ ದೇಶದಲ್ಲಿ ಒಂದು ವೇಳೆ ದೇವರು ನಮ್ಮ ಜೊತೆಯಲ್ಲಿ ಇಲ್ಲದಿದ್ದರೆ ನಾವು ಇಷ್ಟು ದೂರ ಇಲ್ಲಿ ಬಂದು ಸೇವೆ ಮಾಡೋದು ಆಗುವುದಿಲ್ಲ. ದೇವರಿರಬೇಕು. ಒಂದೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಭಯ ಇಲ್ಲ. ನಾವು ಸ್ವಲ್ಪ ಕಾಲ ಸಂಸ್ಥೆಗಳಲ್ಲಿ ಇದ್ದೇವೆ, ಬಟ್ ಆ ಸಂಸ್ಥೆಗಳು ಅದನ್ನು ಆಪರೇಟ್ ಮಾಡೋರು ನಮ್ಮನ್ನು ಬಿಟ್ಟು ದೂರವಾಗಿದ್ದರು. ದೇವರು ನಮಗೆ ಎಲ್ಲ ಸ್ಥಳದಲ್ಲಿ ಹೊಸದಾಗಿ ಹೋಗಿ ಪಯೋನಿಯರಿಂಗ್ ಅಂದರೆ ಪ್ರಾರಂಭಿಸುವ ಕೆಲಸವನ್ನು ಕೊಟ್ಟರು. ಪ್ರಾರಂಭಿಸುವ ಕೆಲಸ ಮಾಡುವಾಗ ಯಾರು ಜೊತೆಯಲ್ಲಿ ನಿಲ್ಲಲ್ಲ. ನಾವು ಅವರನ್ನು ಪ್ಲೀಸ್ ಮಾಡಬೇಕು. ಯಾರ ಸಹಾಯಕ್ಕೆ ಬಂದರೆ ಅವರು ಹೇಳೋದನ್ನು ಮಾಡಬೇಕು. ಅದು ಮಾಡೋಕ್ಕಾಗಲ್ಲ. ನಾವು ದೇವರು ಹೇಳೋದನ್ನು ಮಾಡಬೇಕು. ಆವಾಗ ನಮಗೆ ಅವ್ರಿಗೂ ವ್ಯತ್ಯಾಸ ಬರುತ್ತೆ. ಅದೇನು ಹೇಳೋದು, ಸ್ವಲ್ಪ ಅವರು ಒಪ್ಪಲ್ಲ ನಾವು ಮಾಡೋದನ್ನು. ಆವಾಗ ನಮ್ಮ ಜೊತೆಯಲ್ಲಿ ಇದ್ದವರೇ ನಮ್ಮನ್ನು ಬಿಟ್ಟು ಹೊರಟು ಹೋಗ್ತಾರೆ. ಆವಾಗ ಅಲ್ಲಿ ನಿಲ್ಲಬೇಕಾದ್ರೆ ದೇವರು ಬೇಕು. ಎಷ್ಟು ಇವತ್ತು 23 ವರ್ಷಗಳು ನಾವು ಸೇವೆಯಲ್ಲಿ ಬಂದು ಆಯಿತು. ಈ 23 ವರ್ಷಗಳಲ್ಲಿ ಈ 4-5 ಸ್ಟೇಟ್ಗಳು ಎಲ್ಲ ನಾವು ದಾಟಿ ಬಂದಿದ್ದೇವೆ. ಇಲ್ಲಿ ಸ್ಥಾಪಿಸಲ್ಪಡುವಾಗ ಒಂದೇ ಒಂದು ವಿಷಯ, ಇಲ್ಲಿಯೂ ಸೇವೆ ಪ್ರಾರಂಭಿಸುವುದಕ್ಕೆ ಯಾರು ಸಹಾಯ ಮಾಡಿ, ದೇವರು ಮಾತ್ರ ಸಹಾಯ ಮಾಡಿ. ಯಾರು ಸಹಾಯ ಮಾಡ್ತಾರೆ? ಯಾರು ಇಲ್ಲ. ಈ ಟ್ರಸ್ಟ್ ಅನ್ನು ಪ್ರಾರಂಭಿಸುವಾಗ ನಾನು, ನಂದಿನಿಯವರು, ಸ್ಯಾಮ್, ಜಬೀಶ, ಇವತ್ತು ಫೋಟೋಸ್ ಅವತ್ತು ಆಡ್ತಾ ಇದ್ದ ಹಾಡುಗಳು ಮನೆಯಲ್ಲಿ. ಇಲ್ಲಿ ದೇವರು ಒಂದು ದೇವಾಲಯ ಕೊಡ್ತಾರ, ಒಂದು ಟ್ರಸ್ಟ್ ಕೊಡ್ತಾರ, ಸೋಷಿಯಲ್ ನಡುತ್ತಾ ಎಜುಕೇಷನ್ಗೆ ಸಪೋರ್ಟ್ ಮಾಡ್ತೇವೆ. ಇದೆಲ್ಲ 10 ವರ್ಷದ ಮುಂಚೆ ನಮಗೆ ಒಂದು ದರ್ಶನ, ಒಂದು ಕನಸು ಅಷ್ಟೇ. ಅದು ಇವತ್ತು ನಾವು ಅದನ್ನು ಸ್ವಲ್ಪವಾಗಿ ಮುಂದೆ ಅದನ್ನು ಮುಂದುವರಿತಾ ಅದು ನಡೀತಾ ಇರುವುದನ್ನು ನಾವು ನೋಡುತ್ತೇವೆ. ಅದರಿಂದ ಇದು ಸಾಮಾನ್ಯವಾದ ಕಾರ್ಯ ಅಲ್ಲ. ಅನ್ಯ ದೇಶದಲ್ಲಿ ಹೋಗುವ ಒಂದು ಭಯ. ಎಂಥವರು ಕ್ರೂರರಾಗಿರ್ತಾರೆ, ನೋಡೋದಕ್ಕೆ ಭಯ ಆಗ್ತದೆ. ನನ್ನನ್ನು ಸಾಯಿಸಿಬಿಟ್ಟು ಹೆಂಡತಿನ ತೆಗೆದು ಹೋಗಿಬಿಡ್ತಾರೋ ಎಂದು ಅವನು ಭಯಪಟ್ಟು ಆ ರೀತಿಯಲ್ಲಿ ಹೇಳಿದನು. ಆದರೂ ಕೂಡ ಅವರನ್ನು ಕರೆದಾದನು ನಂಬಿಕೆಸ್ತನು. ಹಲ್ಲೆಲೂಯಾ. ಗಾಡ್ ಇಸ್ ಫೇತ್ಫುಲ್. ಕೈ ಬಿಡುವುದೇ ಇಲ್ಲ. ಒಂದು ಸಾರಿ ಕಲ್ತು ಬಿಟ್ರೆ ಸರಿಪಾ ನೀನು ಹೋಗು, ನಿಮಗೆ ಬಿಟ್ಟು ಹೋಗೋ ದೇವರಲ್ಲ. ಅವರು ಜೊತೆಯಲ್ಲಿಯೇ ಬರುವ ಜೊತೆಗಾರನಾಗಿದ್ದಾರೆ. ಹಲ್ಲೆಲೂಯಾ. ಮೂರನೇದಾಗಿ ಅನ್ಯ ಜನರು ಬಗ್ಗೆ ಅವನಿಗೆ ಭಯ. ಅದು ನಾನು ಹೇಳಿದೆ. ತುಂಬಾ ಏನು ಅವ್ರಿಗೂ ನಮಗೂ ತುಂಬಾ ಡಿಫರೆನ್ಸ್ ನೋಡುವರು. ಆಮೇಲೆ 4ನೇದಾಗಿ ದ್ವೇಷ ಮತ್ತು ಜಗಳಗಳು. ನಾವು ಬೆಳೆಯುವಾಗ ನಮ್ಮನ್ನು ಅವರು ಇಷ್ಟಪಡುವುದಿಲ್ಲ. ನೀವು ಹಂಗೇ ಇದ್ದು ಬಿಟ್ರೆ ಏನು ತೊಂದರೆ ಇರಲ್ಲ. ನೀವು ಬೆಳೆಯುವಾಗ ಇವನು ನಮ್ಮ ಜಾಗ ಅಲ್ಲಿ ಬಂದು ಬೆಳೀತಾನಲ್ಲ ಎಂದು ದ್ವೇಷಿಸಲು ಪ್ರಾರಂಭಿಸ್ತಾರೆ, ಜಗಳ ಆಡೋದು ಪ್ರಾರಂಭಿಸ್ತಾರೆ. ಇದೆಲ್ಲ ಒಬ್ಬ ಮನುಷ್ಯನು ಏನ್ ಮಾಡಬೇಕು? ಎದುರಿಸಬೇಕು. ಜಗಳಗಳು ಹಿಂಗೆ ಬಂದು ಹಿಂಗೆ ದ್ವೇಷಿಸಿದ್ರು, ಅದು ಬರುವ ವಾಕ್ಯಗಳಲ್ಲಿ ನಾವು ನೋಡೋಣ. ಬಟ್ ಇದೆಲ್ಲ ಒಂದು ಸ್ಥಳಕ್ಕೆ ಹೋಗುವಾಗ ಅವ್ರಿಗಿರುವ ಸಮಸ್ಯೆಗಳು. ಇವನು ಭಾಷೆ. ನಾವು ಗುಜರಾತ್ಗೆ ಹೋಗುವ ಫಸ್ಟ್ ನಾನು ಕೇರಳಕ್ಕೆ ಹೋದೇವೆ. ಕೇರಳ ಹೋಗುವಾಗ ನಮಗೆ ಮಲಯಾಳ ಸ್ವಲ್ಪ ಹತ್ತಿರದ ಭಾಷೆ ಸ್ವಲ್ಪ ಕಲಿತ್ಕೊಂಡೆ, ಓದೋದು ಕಲಿತ್ಕೊಂಡೆ. ಅಲ್ಲಿ ಸೇವೆ ಮಾಡ್ತಾ ಇದ್ದೇವೆ 1 ವರ್ಷ ಒಂದು ಚರ್ಚಲ್ಲಿ ಅಸಿಸ್ಟೆಂಟ್ ಆಗಿ ನಾನು ಮಾಡ್ತೇನೆ. ಆಮೇಲೆ ದೇವರು ಹೇಳಿದ್ರು ಗುಜರಾತ್ ಹೋಗು. ನಾನು ಹಿಂದಿಯನ್ನು ಚಿಕ್ಕ ವಯಸ್ಸಲ್ಲಿ 6th ಹೋಗಿ ಒಂದು ಕ್ಲಾಸಲ್ಲಿ ನಾನು ಓದ್ತಾ ಇದ್ದೆ. 1 ವಾರ ಹೋದೆ. ಆಮೇಲೆ ಅಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ತೋರಿಸಿದರು. ಶ್ರೀಮಂತರಿಗೂ ಬಡವರು, ಈ ಥರ ಜಾತಿಗಳು ಓದೋದು ಎಲ್ಲ ನಡೀತಾ ಇತ್ತು. ನಾನು ಅದನ್ನು ನೋಡಿ ತುಂಬ ಹಿಂಗೆಲ್ಲ ಯಾಕೆ ಬಂದು ಓದಬೇಕು, ಈ ಭಾಷೆ ಬೇಡ ಬಿಟ್ಬಿಟ್ಟು ಹೋದೆ. ಸೆಮಿನಾರಿಯಲ್ಲಿ ಇರುವಾಗ 2nd ಇಯರ್ 3rd ಇಯರಲ್ಲಿ ನಮ್ಮ ಸ್ಯಾರ್ ಒಬ್ಬರು, ನೈಗನ್ ಥಾಮಸ್ ಸರ್, ಥಿಯಾಲಜಿ, ಅವರು ಬಂದು ಏನು ಮಾಡಿದರು, ರೂಬನ್ ನಿನ್ನೊಂದು ಹಿಂದಿ ಕ್ಲಾಸಲ್ಲಿ ಆಗ್ತೇನೆ ಅಂತ. ನಾನು ಹೇಳ್ತೀನಿ ಸರ್ ಸುಮ್ಮನೆ ನಮಗೆ ಏನು ಸಂಬಂಧ ಇಲ್ಲ. ಅವ್ರು ಹೇಳಿದ್ರು ಯಾರು ಗೊತ್ತು ನಾಳೆ ದೇವರು ನಾರ್ತ್ ಇಂಡಿಯಾ ಕರ್ಕೊಂಡು ಹೋದರೆ ಆವಾಗ ಏನು ಮಾಡಿದ್ವಿ ಅಂತ ಹೇಳಿದ್ರು. ನಾನೀಗೇನು ಹೇಳಲ್ಲ. ಕ್ಲಾಸಲ್ಲಿ ಸೇರಿಸ್ಬಿಟ್ರು. 1 ಇಯರ್ ಬೇಸಿಕ್ ಓದಿದೆ. ಇಂಟ್ರೆಸ್ಟಿಂದ ಓದಿಲ್ಲ. ಬರೀ ದೇವ್ರ ಕೃಪೆ ಅಲ್ಲಿ ಅದು ಭಾಷೆಯಲ್ಲಿರೋ ಬೇಸಿಕ್ ಮಾತ್ರ ಬರೆಯೋದಕ್ಕೆ ಓದಿಕೊಂಡೆ. ಬೈಬಲ್ ಕಾಲೇಜ್ ಮುಗಿದ ಮೇಲೆ ದೇವರು ಹೇಳ್ತಾರೆ ಆ ಫೈನಲ್ ಇಯರ್ ಅಲ್ಲಿ ಇಂಟರ್ವ್ಯೂ ಅಲ್ಲಿ, ನೀನು ಇವತ್ತು ಗುಜರಾತ್ ಹೋಗಬೇಕು. ನಾನು
ಸಮ್ಮರ್ ಮಿನಿಸ್ಟ್ರಿಲಿ ಕೂಡ ನಾರ್ತ್ ಇಂಡಿಯಾಗೆ ಹೋಗಿಲ್ಲ. ಮದುವೆಯಾಗಿ 1 ಇಯರ್ ತಮಿಳ್ನಾಡಲ್ಲಿ, 1 ಇಯರ್ ಕೇರಳಲ್ಲಿ, 3rd ಇಯರ್ ಕೇರಳಲ್ಲಿ ಮುಗಿಸ್ಬಿಟ್ಟೆ. ಹಾಗಿರುವಾಗ ಇವತ್ತು ಹೊಸದಾಗಿ ನಾರ್ತ್ ಇಂಡಿಯಾ ಹೋಗ್ಬೇಕಾದ್ರೆ ಈ ಭಾಷೆ ಹೊಸ ಜಾಗಕ್ಕೆ ಹೋಗುವಾಗ ನಾನು ಹೇಳಿದೆ, ದೇವರೇ ನಾನು ಓದ್ತಿದ್ದೆ, ಹೇಳಿದ್ರೆ ನೀನು ಹೋಗುವ ಸ್ಥಳದಲ್ಲಿ ನೀನು ಹಿಂದಲ್ಲಿ ಮಾತನಾಡುವಿ, ನಾನು ನಿನಗೆ ಸಹಾಯ ಮಾಡುವೆ. ಸುಮ್ಮನೆ ಕೂತ್ಕೊಂಡಿಲ್ಲ, ದಿನ ಅದನ್ನು ನಾನು ಓದ್ತಾ ಇರುವೇನು, ಬೈಬಲ್ ತಗೊಂಡು ಓದ್ತಾ ಇರುವುದು. ಆಮೇಲೆ ದೇವರ ಭಾಷೆ ಕೊಟ್ಟರು. ಮೊದಲು ನಮ್ಮನ್ನು ಬೇರೆ ರೀತಿಯಲ್ಲಿ ನೋಡುವರು, ಆಮೇಲೆ ಅವರ ಭಾಷೆಯಲ್ಲೇ ಮಾತನಾಡುವಾಗ ನಮಗೆ ಸ್ನೇಹಿತರಾದರು. ಅಲ್ಲೆಲ್ಲೂಯ್ಯ. ಆ ರೀತಿಯಲ್ಲಿ ದೇವರ ಕೃಪೆ. ಅಲ್ಲಿಂದ ಗುಜರಾತ್ ಅಂದ್ರೆ ಗುಜರಾತಲ್ಲಿ ನಾವು ಇದ್ದ ಸೋನ್ಗಢ ವಿಸ್ತಾರ ಸ್ಥಳದಲ್ಲಿ ಒಂದು ಭಾಷೆ ಅಲ್ಲ, ಹಿಂದಿ, ಗುಜರಾತಿ, ಆಮೇಲೆ ಒಂದೊಂದು ಟ್ರೈಬ್ಗೂ ಒಂದೊಂದು ಭಾಷೆ. ನನ್ನ ತಲೆ ಅಂತ ಒಂದು ಭಾಷೆಗೆ ಇಷ್ಟು ವರ್ಷ, ಆಮೇಲೆ ಈ ಭಾಷೆಗಳನ್ನ ಹೆಂಗೆ ಕಲಿಯೋದು? ದೇವರ ಪಾತ್ರದಲ್ಲಿ ಮೊಳಗಾಲವರಿಗೆ ಪ್ರಾರ್ಥನೆ ಮಾಡಿದೆ. ನನಗೆ ಫಸ್ಟ್ ಇಯರ್ ಟ್ರಾನ್ಸ್ಲೇಟರ್ ಇದ್ದರು. ಆಮೇಲೆ 2ನೇ ವರ್ಷ ದೇವರು ಅವರು ಟ್ರಾನ್ಸ್ಲೇಟರನ್ನು ನಾನು ಹೇಳಿದ್ರೆ ಇತಿಹಾಸಗಳು ಬರುವಾಗ ನಮ್ಮ ಜೊತೆಯಲ್ಲಿ ಇರೋರೇ ಹೋಗಿಬಿಡ್ತಾರೆ. ಆ ಒಂದು ಬಿಷಪ್ ಆಗಿದ್ದವರು ಅವರು ಇವನು ಬೆಳೀತಾನಿಲ್ಲ, ಟ್ರಾನ್ಸ್ಲೇಟರ್ ಎತ್ತು ಇವನು 3 ಓದ್ತಾನೆ ನೋಡಿ. ನನಗೆ ಅದನ್ನು ಮಾಡಿದರು ಒಬ್ಬ ಕ್ರಿಶ್ಚಿಯನ್ ಸೇವಕರು. ನನ್ನನ್ನು ಕೆಟ್ಟ ಮಾತುಗಳೆಲ್ಲ ಬೈದರು. ದೇವರು ಹೇಳಿದರು, ನಿನ್ನನ್ನು ಕರ್ಕೊಂಡು ಹೋಗೋದು ಅವನಲ್ಲ, ನಾನು. ಈ ಬರುವ ಸಮ್ಮರಲ್ಲಿ ನೀನು 70 ಸ್ಟೂಡೆಂಟ್ಸ್ಗೆ ನೀನು ಹಿಂದಿ ಭಾಷೆಯಲ್ಲಿ ಅವರಿಗೆ ಇಂಗ್ಲೀಷ್ ಹೇಳಿಕೊಡುವಿ, ನಾನು ನಿನ್ನನ್ನು ಸ್ಥಾಪಿಸುವೆಂದು ಹೇಳಿದರು. ದೇವರಲ್ಲಿ ಸ್ಥಾಪಿಸಿದರು. ಇದೇ ವರ್ಷದಲ್ಲಿ 70 ಸ್ಟೂಡೆಂಟ್ಸ್ಗೆ ಹಿಂದಿಯಲ್ಲಿಯೇ ಹೇಳಿಕೊಟ್ಟಿದ್ದೀನಿ. ಆಮೇಲೆ ಒಂದು ಸಭೆಯಲ್ಲಿ ನಾನು ಪ್ರಸಂಗ ಮಾಡಿ ಹೋಗುವಾಗ ಟ್ರಾನ್ಸ್ಲೇಟರ್ ಬಂದಿಲ್ಲ, ಆದ್ರಿಂದ ಆ ದಿವಸ ಪ್ರಸಂಗ ನಾನು ಕೊಟ್ಟಿಲ್ಲ. ಅಲ್ಲಿ ಇದ್ದ ಭಾಷೆ ಹೇಳಿದರು, ರೂಬನ್ ಇವತ್ತು ಪ್ರಸಂಗ ಮಾಡಲ್ಲ, ಯಾಕಂದ್ರೆ ಅವ್ರಿಗೆ ಭಾಷೆ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಪ್ರೇಯರ್ ಮಾಡ್ತಾರೆ. ನಾನು ಇಂಗ್ಲೀಷಲ್ಲಿ ಕಣ್ಣೀರಿಟ್ಟು ಪ್ರೇಯರ್ ಮಾಡಿದೆ. ನಾನು ಮನಸ್ಸಲ್ಲಿ ಅಂದ್ಕೊಂಡೆ, 1 ವರ್ಷ ಆದ ಮೇಲೆ ಇದೇ ಸ್ಥಳದಲ್ಲಿ ಬಂದು ಹಿಂದಿಯಲ್ಲಿ ಪ್ರಸಂಗ ಮಾಡುವೇನೋ ಇತ್ತು ಮನಸ್ಸಲ್ಲಿ ಅಂದ್ಕೊಂಡು ಹೋದೆ. ಬಟ್ 6 ತಿಂಗಳ ಒಳಗಡೆ ಅದೇ ಸಭೆಗೆ ದೇವರು ನಾನು ಕರ್ಕೊಂಡು 1 ಗಂಟೆ ಪ್ರಸಂಗ ಮಾಡಿದ ಹಿಂದಿಯಲ್ಲಿ. ಎಲ್ಲರೂ ಚಪ್ಪಾಳೆ ಹೊಡೆದು ಹೇಳಿದರು, ದೇವರು ನಿಮ್ಮೊಂದಿಗಿದ್ದಾರೆ. ಅಲ್ಲೆಲ್ಲೂಯ್ಯ. ಹಾಗಾದ್ರೆ ಅವ್ರ ಭಾಷೆಯಲ್ಲಿ ಅವ್ರಿಗೆ ಏನು ಸಮಸ್ಯೆಗಳು, ಏನು ರೋಗ, ಏನು ಸಮಸ್ಯೆಗಳಿದ್ದಾರೆ, ಇದೆಲ್ಲ ಅವ್ರ ಭಾಷೆ ನಮಗೆ ಗೊತ್ತಾದರೆ ಮಾತ್ರ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೋದು. ಅವ್ರಿಗೆ ಕೇಂಚಿ ಹೌದಾ ಏನಪ್ಪ ಅವ್ನು ಟ್ರಾನ್ಸ್ಲೇಟ್ ಬರೋದ್ರೆ ಅಲ್ಲಿ ಆ ದಿವಸ ಪ್ರಾರ್ಥನೆ ಇಲ್ಲ, ಏನೂ ಇಲ್ಲ. ಅದರಿಂದ ದೇವರು ದಯಪಾಲಿಸಿಕೊಟ್ಟರು ಭಾಷೆಗಳನ್ನು. ಇಲ್ಲಿ ಬಂದು ಎಲ್ಲಾದ್ರೂ ಹಿಂದಿಗೆ ನನಗೆ ಟೀಚರ್ ಇದ್ದರು. ಇಲ್ಲಿ ನಾನು ಕನ್ನಡದಲ್ಲಿ ಮಾತನಾಡೋದು 100% ದೇವರು ತರಬೇಕು. ಬರೀ 30 ದಿವಸಗಳಲ್ಲಿ ಕನ್ನಡ ಕಲಿಯುವುದು ಹೇಗೆ ಒಂದು ಪುಸ್ತಕವನ್ನು 10 ರೂಪಾಯಿ ತಗೊಂಡು ಸ್ಟಾರ್ಟ್ ಮಾಡಿದೆ. ನಗುತ್ತಾರೆ, ಬಿಟ್ಟಿಲ್ಲ. ಆ ಬುಕ್ ಇವತ್ತು ಇದೆ, ಆ ಫುಲ್ಲು ಪೆನ್ಸಿಲ್ ಬರೆದಿದ್ದೆ. ಹೀಗೆ ಹಗಲು ರಾತ್ರಿ ಮಳೆಗಾಲಲ್ಲಿ ಪ್ರಾರ್ಥನೆ ಮಾಡಿ ದೇವರ ಪಾಲಿಸಿಕೊಟ್ಟ ಭಾಷೆ ಇದು. ಅಲ್ಲೆಲ್ಲೂಯ್ಯ. ನಾನು ಹೇಳೋನು, ಅದು ನನ್ನ ತಾಯಿ ಭಾಷೆ, ಇದು ನನ್ನ ತಂದೆ ಭಾಷೆ. ಅಲ್ಲೆಲ್ಲೂಯ್ಯ. ಮದರ್ ಟಂಗ್ ಹೇಳ್ತಾರಲ್ಲ, ಇದು ನನಗೆ ಫಾದರ್ಸ್ ಟಂಗ್. ಅಲ್ಲೆಲ್ಲೂಯ್ಯ. ಆ ರೀತಿಯಲ್ಲಿ ನೀವು ನೋಡಿದರೆ ಇದೆಲ್ಲ ಸಮಸ್ಯೆಗಳು, ಎಷ್ಟು ಸಮಸ್ಯೆಗಳಿದ್ದರು ಜಯಿಸುವುದಕ್ಕೆ ಒಂದು ರೀತಿ ಇದೆ. ನೆಕ್ಸ್ಟ್ ಜಯಿಸುವುದಕ್ಕೆ ತರೀಕಾಗುತ್ತೆ. ಈಸಾಕನು ವಿಜಯಶಾಲಿ ಆಗಲು ಕಾರಣವೇನು, ಏನು ಮಾಡಿದನು ಎಂದು ನೋಡಿದರೆ ಮೊದಲನೇದಾಗಿ ನಾನು ಹೇಳಿದೆ, ಈಸಾಕನು ದೇವರೊಂದಿಗೆ ಇದ್ದವನು. He was walking with God. ಅವನು ದೇವರೊಂದಿಗೆ ನಡೀತಾ ಇದ್ದನು. ಎರಡನೇದಾಗಿ ಅವನಿಗೆ ದೇವರಿಂದ ವಾಗ್ದಾನಗಳು ಉಂಟು. ಗಾಡ್ಸ್ ಪ್ರಾಮಿಸಸ್, ದೇವರ ವಾಗ್ದಾನಗಳನ್ನು ಹೊಂದಿದವನು. ನೀವೆಲ್ಲ ವಾಗ್ದಾನ ಹೊಂದಿದವರಾಗಿದ್ದೀರಾ? ಇದೇ ಇಲ್ಲ, ದೇವರು ವಾಗ್ದಾನ ಕೊಟ್ಟಿದ್ದಾರೆ ನಿಮ್ಮೆಲ್ಲರೂ. ನಾವೆಲ್ಲ ವಾಗ್ದಾನಗಳು ಹೊಂದಿದವರೇ. ಮೂರನೇದಾಗಿ ಅವನಿಗೆ ದೇವರ ಮಾರ್ಗದರ್ಶನ ಇತ್ತು. ದೇವರು ಅವನು ನಡೆಸುವಂತವರಾಗಿದ್ದರು. ಹಲ್ಲೆಲೂಯ. ಅವನು 50 ದೇಶಕ್ಕೆ ಹೋಗಬೇಕೆಂದು ಯೋಚನೆ ಮಾಡುವಾಗ, ಬೇಡ ಮಗನೇ, ಇಲ್ಲೇ ಇರು, ನಾನು ಇಲ್ಲಿಯೇ ನಿನ್ನನ್ನು ಅದ್ಭುತಕರವಾಗಿ ನಡೆಸುವೆನು, ಅಭಿವೃದ್ಧಿ ಹೊಂದುವಿ. ಬರಕಾಲವಾಗಿ ಇರಲಿ, ಬಟ್ ನಿನ್ನ ಜೊತೆಯಲ್ಲಿ ಇರುವ ಸಮೃದ್ಧಿಯನ್ನು ಕೊಡೋದು ದೇವರು. ಹಲ್ಲೆಲೂಯ. ಆಮೇಲೆ ಈಸಾಕನು ದೇವರನ್ನು ನಂಬಿ ಆತನಿಗೆ ವಿಧೇಯನಾಗಿದ್ದನು. ಅವನು 50 ದೇಶಕ್ಕೆ ಹೋಗಿಲ್ಲ. ದೇವರು ಹೇಳಿದ ಸ್ಥಳದಲ್ಲಿ ಫಿಲಿಸ್ಟಿಯರ್ ದೇಶದಲ್ಲಿ ಉಳ್ಕೊಂಡನು, ಅಲ್ಲೇ ಇದ್ದನು. ಅವನು ದೇವರಿಗೆ ವಿಧೇಯನಾಗಿದ್ದನು. ತನ್ನ ತಂದೆ ಅಬ್ರಹಾಮನು ಹೇಗೆ ವಿಧೇಯ
ವಿಧೇಯನಾಗಿ ಇದ್ದು ಆಶೀರ್ವಾದವನ್ನು ಪಡ್ಕೊಂಡನು. ಅದೇ ರೀತಿಯಲ್ಲಿ ಈಸಾಕನು ದೇವರಿಗೆ ವಿಧೇಯನಾಗಿ ಇದ್ದದರಿಂದ ಅವರಿಗೆ ಆಶೀರ್ವಾದ ಕೊಟ್ಟರು. ಹಲ್ಲೆಲೂಯಾ. ಆಶೀರ್ವಾದ ಏನು? ಓದೋಣ 12ನೇ ವಾಕ್ಯದಿಂದ ಓದಿರಿ. ಈಸಾಕ ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದರಿಂದ ಬಹು ಧನವಂತನಾದನು. ಅವನಿಗೆ ಅನೇಕ ಸೇವಕ ಜನರು ಸೇವೆ ಮಾಡೋ ಜನರು ಇದ್ದರು. ಇದನ್ನು ನೋಡಿ ಫಿಲಿಷ್ಟಿಯರು ಹೊಟ್ಟೆ ಕಿಚ್ಚುಪಟ್ಟರು. ಹಲ್ಲೆಲೂಯಾ. ಆಮೇಲೆ ಬರೋಣ ಹೊಟ್ಟೆ ಕಿಚ್ಚು ವಿಷಯಕ್ಕೆ. ಅಲ್ಲೇ ಮೊದಲು ಈಸಾಕನು ಆ ದೇಶದಲ್ಲಿ ಬರಗಾಲದಲ್ಲಿ ಬೀಜವನ್ನು ಬಿತ್ತಿ, ಅಲ್ಲಿ ಬರ್ಕೊಳ್ಳಿರಿ. ಈಸಾಕನು ಅದೇ ದೇಶದಲ್ಲಿ ಬರಗಾಲದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಪರಿಪೂರ್ಣತೆ. ಹಲ್ಲೆಲೂಯಾ. 100ರಷ್ಟು ಏನು ವೇಸ್ಟ್ ಆಗಿಲ್ಲ. ನೋ ವೇಸ್ಟೇಜಸ್. 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸನು. ಎಲ್ಲಿ? ಅನ್ಯ ದೇಶದಲ್ಲಿ. ಎಲ್ಲಿ? ಅವರಿಗೆ ವೈರಿಗಳು ಹಾಗೆ ಅನ್ಯ ದೇಶದಲ್ಲಿದ್ದಾರೆ. ಇವತ್ತು ಅಲ್ಲಿ ಈಸಾಕನನ್ನು ದೇವರು ಅಭಿವೃದ್ಧಿಪಡಿಸಿದರು. ಕಾರಣ ಏನು ಗೊತ್ತಾ? ಅವರು ದೇವರೊಂದಿಗೆ ನಡೆಯುವನಾಗಿದ್ದಾನೆ. ಅಯ್ಯೋ ನನಗೆ ಅಭಿವೃದ್ಧಿ ಇಲ್ಲ, ಕಷ್ಟ, ಯಾವಾಗಲೂ ಸಮಸ್ಯೆ, ಯಾರು ಸಹಾಯ ಮಾಡ್ತಲ್ಲ, ಅದು ಇದು ನಾವು ಹೇಳ್ತೇವಲ್ಲ. ಬಟ್ ಇಲ್ಲಿ ಸತ್ಯವಿದೆ ಹೇಳುತ್ತದೆ, ನೀವು ಈಸಾಕನ ಹಾಗೆ ದೇವರೊಂದಿಗೆ ಅನ್ಯೋನ್ಯದಲ್ಲಿ ನಡೆಯುವರಾಗಿದ್ದರೆ ನಿಮ್ಮಲ್ಲಿ ದೇವರ ವಾಗ್ದಾನಗಳುಂಟು. ನಿಮಗೆ ಕೈಯಲ್ಲಿ ದೇವರು ಸತ್ಯವೇದವನ್ನು ಕೊಟ್ಟಿದ್ದಾರೆ. ನಿಮಗೆ ಪವಿತ್ರ ಆತ್ಮ ಕೊಟ್ಟರೆ. ಹಳೆಯ ನಿಯಮದಲ್ಲಿ ಎಲ್ಲರೂ ಹಂಗೆ ಇಲ್ಲ. ಪವಿತ್ರ ಆತ್ಮನು ಹೊಂದಿದವರು ಎಲ್ಲರೂ ಇಲ್ಲ, ಬರೀ ಆರಿಸಲ್ಪಟ್ಟವರು ಮಾತ್ರ. ಬಟ್ ನಾವು ಕ್ರಿಸ್ತೇಸುವಿನಲ್ಲಿ ರಕ್ಷಣೆ ಹೊಂದಿದವರು, ಪಾಪಗಳು ಕ್ಷಮಿಸಲ್ಪಟ್ಟವರು, ದೇವರ ಆತ್ಮವನ್ನು ಹೊಂದಿದವರು. ಕೈಯಲ್ಲಿ ದೇವರು ಸತ್ಯವೇದವನ್ನೇ ನಮಗೆ ದಯಪಾಲಿಸಿಕೊಟ್ಟಿದ್ದಾರೆ. ಸಭೆಗಳು ನೇಮಿಸಿದ್ದಾರೆ, ಸೇವಕರು ನೇಮಿಸಿದ್ದಾರೆ, ನಿಮ್ಮನ್ನು ದಾರಿ ನಡೆಸೋಕ್ಕೋಸ್ಕರ ಪ್ರವಾದಿಗಳನ್ನು ದೇವರು ನೇಮಿಸಿದ್ದಾರೆ. ಹಂಗಿರುವಾಗ ನಮಗೇನೆ ಯಾಕೆ ಹೊರತೆ? ಅದಕ್ಕಿಂತ ಹೆಚ್ಚಾದ ಪ್ರೀತಿಯನ್ನು, ಅದಕ್ಕಿಂತ ಹೆಚ್ಚಾದ ಅನ್ಯೋನ್ಯತೆಯನ್ನು ನಾವು ದೇವರೊಂದಿಗೆ ನಡೆದು ತೋರಿಸುವರಾಗಿರ್ಬೇಕು. ಅಯ್ಯೋ ಫ್ಯೂಸ್ ಹೋದ ಬಲ್ಬ್ ಹಾಗೆ ಜೋರಾಗಿ ಹೇಳಿರಿ. ಹೆಂಗೆ ದೇವರು ಮಾಡಿದ್ರು ನೋಡಿರಿ. ಅವನು ಭಯಪಟ್ಟು ಬೆಳೆದರಿ. ಸುಳ್ಳು ಹೇಳ್ತಾನೆ. ದೇವರನ್ನು ಕಾಪಾಡಿ ಅದೇ ದೇಶದಲ್ಲಿ ಅವನನ್ನು ಸ್ಥಾಪಿಸಿ ಅವನು ಬೀಜ ಬಿತ್ತನು, 100ರಷ್ಟು ಕೊಯ್ದುಕೊಂಡನು, ಅಭಿವೃದ್ಧಿ ಪಡೆದನು. ಹೆಚ್ಚುತ್ತಾ ದಿನೇ ದಿನೇ ಹೆಚ್ಚುತ್ತಾ, ದಿನೇ ದಿನೇ ಹೆಚ್ಚುತ್ತಾ. ಒಂದು ದಿವಸ ಅಲ್ಲ, ನೀವು ಹೆಚ್ಚುತ್ತಾ ಹೋಗ್ತಾ ಇದ್ರೆ ದೇವರು ನಮ್ಮೊಂದಿಗೆ ಇದ್ದಾರೆ ಅಂತ ಅರ್ಥ. ಹಲ್ಲೆಲೂಯಾ. ಅಲ್ಲೇ ಕೂತ್ಕೊಂಡ್ರೆ ಈ ಒಂದು ಅದರ್ ಸೈಡ್ ದೇವರೊಂದಿಗೆ ಅನ್ಯೋನ್ಯತೆ, ಕರ್ತನ ವಾಕ್ಯ ವಿಧೇಯತೆ ಇದೆರಡೂ ಇಲ್ಲ. ಅದು ಇಲ್ಲದಿರೋದ್ರಿಂದ ನಮಗೆ ಸಮಸ್ಯೆಗಳು. ದೇವರು ಯಾರಿಗೂ ಸುಳ್ಳು ಹೇಳುವುದಿಲ್ಲ. ಅವರು ಕೊಟ್ಟಂತ ಮಾತುಗಳನ್ನು ನೆರವೇರಿಸದೇ ಇರುವುದು ಇಲ್ಲ. ಅವರು ನಂಬಿಕಸ್ಥರಾಗಿರುವ ದೇವರು. ಯಾರಾದ್ರೂ ಒಬ್ಬರು ಪ್ರಾರ್ಥನೆ ಮಾಡಿ ಅವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆದಿ ಅವರ ವಾಕ್ಯಕ್ಕೆ ವಿಧೇಯರಾಗಿ ಅವ್ರ ಚಿತ್ತ ಪ್ರಕಾರ ಅವ್ರ ಜೀವನ ನಡೆಸುವುದಾದರೆ ಈಸಾಕನಿಗೆ ಕೊಟ್ಟ ರೀತಿಯಲ್ಲಿ ಅವರಿಗೂ ಆಶೀರ್ವಾದ ಕೊಟ್ಟು ಸಾಕ್ಷಿಯಾಗಿ ನಿಲ್ಲಿಸುವರು. ನಂಬ್ತೀರಾ? ಹೌದಾನೆ? ಸುಳ್ಳು ಹೇಳ್ತೇನಾ? ಸುಳ್ಳು ಹೇಳ್ತೇನೆ? ನಿಜ ಹೇಳ್ತೇನಾ? ಸತ್ಯವೇದದಲ್ಲಿ ಇದೆ, ನಾನು ಹೇಳ್ತಲ್ಲ. ಹಲ್ಲೆಲೂಯಾ. ಇರುವಾಗ ಅವನು ವಿಧೇಯನಾಗಿ ಇದ್ದದರಿಂದ ಅವನಿಗೆ ದೇವರು ಏನೆಲ್ಲ ಮಾಡಿದ್ರು. ಮೊದಲನೇದಾಗಿ ಅವನನ್ನು ದೇವರು ಎಲ್ಲಾ ಅಪಾಯಗಳಿಂದ ರಕ್ಷಿಸಿದರು. ಆಮೇಲೆ ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ಬರಗಾಲ ಇದ್ದ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಆಮೇಲೆ ಮೂರನೇದಾಗಿ ದೇವರು ಈಸಾಕನೊಂದಿಗೆ ಇದ್ದಾನೆಂದು ಇತರರು ತಿಳಿದುಕೊಳ್ಳುವಂಗೆ ಮಾಡಿದರು. ಮುಂದೆ ಓದ್ರಿ ಗೊತ್ತಾಗುತ್ತೆ. ಅವನ ತಂದೆಯಾದ
ಅಬ್ರಹಾಮನ ಸೇವಕರು ಅಬ್ರಹಾಮನ ಕಾಲದಲ್ಲಿ ತೋಡಿದ ಬಾವಿಗಳನ್ನು ಫಿಲಿಷ್ಟಿಯರು ಮಣ್ಣು ಹಾಕಿ ಮುಚ್ಚಿದರು. ಹೀಗಿರಲಾಗಿ ಅಬೀಮೆಲೆಕನು ಇಸಾಕನಿಗೆ, ನೀನು ನಮಗಿಂತ ಬಹು ಬಲಿಷ್ಠನಾಗಿದ್ದಿ, ಆದ್ದರಿಂದ ನಮ್ಮ ಬಳಿಯಿಂದ ಹೊರಟು ಹೋಗಬೇಕು ಎಂದು ಕೇಳಲು ಇಸಾಕನು ಅಲ್ಲಿಂದ ಹೋಗಿ ಗೆರಾರ್ ತಗ್ಗಿನ ಬಯಲಿನಲ್ಲಿ ಬಿಡಾರ ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದನು. ನೋಡಿರಿ, ಅನೇಕರು ಹೊಟ್ಟೆ ಕಿಚ್ಚೆ ಪಡುವಂತೆ ನಾವು ಬದುಕಬೇಕು. ಅಲ್ಲೆಲ್ಲೂಯ. ನೋವಿಲ್ಲಿ ಇದ್ದೇನೆ, ಕಷ್ಟದಲ್ಲಿ ಇದ್ದೇನೆ. ಹಾಗೆ ಎಷ್ಟು ವರ್ಷ ಗೊತ್ತಿರೋದು? ಅಲ್ಲೆಲ್ಲೂಯ. ಇವತ್ತು ನನ್ನನ್ನು ಕುಟುಂಬದಲ್ಲಿ ಮಾತ್ರ ಅಲ್ಲ, ನಾನು ಸ್ಟೇಟಸ್ ಹಾಕಿದರೆ ನನಗೆ ಲೈಕ್ಸ್ ಕೊಡುವವರು ಬಹಳ ಕಡಿಮೆ. ಹಾಗೆ ಗೊತ್ತಾ, ನನ್ನ ಮುಖ ನೋಡಿ ಅವರಿಗೆ ಹಂಗೆ ಬರುತ್ತೆ, ಹೊಟ್ಟೆ ಕಿಚ್ಚು ಬರುತ್ತೆ. ಕುಟುಂಬವನ್ನು ಹಾಕಿಬಿಟ್ರೆ ಅದರಲ್ಲಿಯೂ ನಾನು ಕೆಲವು ಫ್ರೆಂಡ್ಸ್, ನನ್ನ ಕ್ಲೋಸ್ ಸಂಬಂಧಿಕರು ಕೂಡ ಒಂದು ಲೈಕ್ಸ್, ಒಂದು ಹಾರ್ಟ್ ಕೊಡಲ್ಲ. ನಿಜವಾಗಿ ನನಗೆ ದೇವರು ಕೊಟ್ಟ ಮಕ್ಕಳಿದ್ದಾರೆ, ದೇವರು ಕೊಟ್ಟ ವಿಶ್ವಾಸಿಗಳಿದ್ದಾರೆ, ದೇವರು ಕೊಟ್ಟ ಕುಟುಂಬದಲ್ಲಿ ಇರೋರಿದ್ದಾರೆ, ಮೈಸೂರಲ್ಲಿ ಇಲ್ಲ ಗುಜರಾತಲ್ಲಿ. ಅವರು ನೋಡಿದ ತಕ್ಷಣ ಏನು ಮಾಡ್ತಾರೆ, ಒಂದು ಹಾರ್ಟ್ ಕಳಿಸ್ತಾರೆ. ಸಾವಿತ್ರಿಗೆಲ್ಲ ಕೈ ನಿಲ್ಲೋದೇ ಇಲ್ಲ. ನಾನು ಏನು ಹಾಕಿದ್ರು ಅದು ಹಿಂದಿಯಲ್ಲಿ ಗುಜರಾತಲ್ಲಿ ಹಾಕಿಬಿಡ್ತಾರೆ ಇವ್ರು ಹಾರ್ಟ್. ಅದನ್ನ ನೋಡುವ ಖುಷಿ ಆಗುತ್ತೆ. ಯಾಕಂದರೆ ಅನ್ನ ಹಾಕಿದ್ದಾರೆ, ಖಂಡಿತವಾಗಿ ಈಗ ನಾವು ಸಪೋರ್ಟ್ ಮಾಡಬೇಕು. ಅದೊಂದು ಮನಸ್ಸು ಬೇಕು. ಅಲ್ಲೆಲ್ಲಯ್ಯ, ಒಂದು ಒಳ್ಳೆ ಮನಸ್ಸು ಬೇಕು. ಗಾಡ್ ಬ್ಲೆಸ್, ಕೀಪ್ ಇಟ್ ಅಪ್. ಇರುವಾಗ ನಾವು ನಮ್ಮನ್ನು ನೋಡಿ 4 ಜನರು ಹೊಟ್ಟೆ ಕಿಚ್ಚಿ ಪಡುವ ಅಷ್ಟು ದೇವರು ನಮ್ಮನ್ನು ಮೇಲೆ ಎತ್ತಿ ನಿಲ್ಲಿಸುವರು. ಚೆನ್ನಾಗಿದ್ದಾನಲ್ಲ ನೋಡಿ, ಅವನು ಸಿನಿಮಾ ಥಿಯೇಟರಲ್ಲಿ ಯಾವಾಗ ನೋಡ್ತಾ ಇದೆ, ಎಂತಹ ಒಂದು ಕೋಪಿಷ್ಟ, ಗೊತ್ತು ಚೆನ್ನಾಗಿದ್ದಾನೆ. ಆ ರೀತಿಯಲ್ಲಿ ನಮ್ಮ ಮೇಲೆ ಹೊಟ್ಟೆ ಕಿಚ್ಚಿ ಬರುವಂತೆ ದೇವರು ನಮ್ಮನ್ನು ಮೇಲೆ ಎತ್ತಿ ನಿಲ್ಲಿಸಿ ಆಶೀರ್ವದಿಸುವರು. ಹಲ್ಲೆಲೂಯ. ನಂಬ್ತೀರಾ? ನಿಮ್ಮನ್ನು ನಿಲ್ಲಿಸುವರು, ಖಂಡಿತವಾಗಿ ನಿಲ್ಲಿಸುವರು, ಎಲ್ಲರ ಮುಂದೆ ನಿಲ್ಲಿಸುವರು. ಸಾಕ್ಷಿಯಾಗಿ ನಿಮ್ಮನ್ನು ನೋಡಿ ಎಲ್ಲರೂ ಆಶ್ಚರ್ಯ ಪಡುವ ಹಾಗೆ ದೇವರು ಮಾಡುವರು. ಹಲ್ಲೆಲೂಯ. ಮುಂದೆ ಹೋದಮ್ಮ. ಅಬ್ರಹಾಮನು ತೋಡಿಸಿದ ಬಾವಿಗಳನ್ನು ಅವನ ಸತ್ತ ಮೇಲೆ ಫಿಲಿಷ್ಟಿಯರು ಮುಚ್ಚಿ ಹಾಕಿದ್ದರಿಂದ ಇಸಾಕನು ಅವುಗಳನ್ನು ತಿರುಗಿ ತೆಗೆಸಿ ತಂದೆ ಇಟ್ಟಿದ ಹೆಸರುಗಳನ್ನೇ ಇಟ್ಟನು. ಇಸಾಕನ ಸೇವಕರು ತಗ್ಗಿನಲ್ಲಿ ಅಗೆಯುವಾಗ ಅವರಿಗೆ ಸೆಲೆ ನೀರು ಬಾವಿಯಲ್ಲಿ ಸಿಕ್ಕಿತು. ಗೆರಾರಿನ ದನ ಕಾಯುವವರು ಬಂದು ಆ ನೀರು ತಮ್ಮದು ಎಂದು ಹೇಳಿ ಇಸಾಕನ ದನ ಕಾಯುವವರ ಸಂಗಡ ಜಗಳವಾಡಿದ್ದರಿಂದ, ಅರ್ಥವಾಯ್ತಾ ನಿಮಗೆ? ನಾವು ಎಲ್ಲಿ ಹೋದ್ರೂ ನಮಗೆ ವೈರಿಗಳು ಬರ್ತಾರೆ. ನಮ್ಮನ್ನು ನೋಡಿ ಖುಷಿ ಪಡೋರು ಬಹಳ ಕಡಿಮೆ. ಹೆಂಗೆ ಆದ್ರೂ ನಮ್ಮ ಆಶೀರ್ವಾದಗಳನ್ನು ಕಿತ್ತುಕೊಳ್ಳಬೇಕು ಎಂದು ಬರ್ತಾರೆ. ಸರಿ, ಇವತ್ತು ಅವರು ಜಗಳ ಆಡ್ತಾರೆ, ಜಗಳ ಆಡಿ ಕಿತ್ಕೊಂಡ್ರ ನೋಡೋಣ. ಇಸಾಕನು ಆ ಬಾವಿಗೆ ಏಸೆಕ್ ಎಂದು ಹೆಸರಿಟ್ಟನು. ತರುವಾಯ ಅವನು, ಏಸೆಕ್ ಅಂದ್ರೆ ಏನು? ಜಗಳ. ತರುವಾಯ ಅವನ ಜನರು ಬೇರೊಂದು ಬಾವಿಯನ್ನು ತೋಡಿದಾಗ ಆ ದೇಶದವರು ಅದಕ್ಕಾಗಿಯೂ ಜಗಳವಾಡಿದ್ದರಿಂದ ಅವನು ಅದಕ್ಕೆ ಸಿಟ್ನಾ ಎಂದು ಹೆಸರಿಟ್ಟನು. ಸಿಟ್ನಾ ಅಂದ್ರೆ ಏನು? ದ್ವೇಷ. ನಾನು ಹೇಳಿದಿಲ್ಲ ಪಾಯಿಂಟ್ಸ್ ಅಲ್ಲಿ ಏನೆಲ್ಲ ಎದುರಿಸಿದನು. ಜಗಳ, ದ್ವೇಷ. ನಾವು ಅಭಿವೃದ್ಧಿ ಹೊಂದುವಾಗ, ನಾವು ಆಶೀರ್ವದಿಸಲ್ಪಡುವಾಗ, ನಾವು ಸಭೆಗೆ ಬರುವಾಗ, ನಾವು ಕ್ರೈಸ್ತರಾಗಿ ಒಳ್ಳೆಯವರಾಗಿ ಬದುಕುವಾಗ ನಮ್ಮ ಜೊತೆಯಲ್ಲಿ ಜಗಳ ಆಡುವವರು ಹೆಚ್ಚಾಗಿ ಬರ್ತಾರೆ. ನಮ್ಮನ್ನು ರೇಗಿಸುವವರು ಬರ್ತಾರೆ, ನಮ್ಮನ್ನು ದ್ವೇಷಿಸುವವರು ಹೆಚ್ಚಾಗುತ್ತಾರೆ. ಹೊರಗಡೆ ತೋರಿಸುವುದಿಲ್ಲ. ಮುಖ ನೋಡಿ ಚೆನ್ನಾಗಿದ್ದೀರಾ ಹೇಳ್ತಾರೆ, ಚೆನ್ನಾಗಿದ್ದಾನಲ್ಲ, ಚೆನ್ನಾಗಿದ್ದಾನಲ್ಲ, ಯಾವಾಗ ನಾಶ ಆಗ್ತಾನೆ. ಹಾಗೆ ಒಳಗಡೆ ಮನಸ್ಸಲ್ಲಿ ಹೇಳ್ತಿರೋರು ದ್ವೇಷಿಸುವರು ಜಾಸ್ತಿ ಬರುತ್ತಾರೆ. ಆವಾಗ ಈ ಒಂದು ವಿಷಯವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಎಷ್ಟು ಜನರು ನಮಗೆ ವೈರಿಗಳು ಬಂದರು, ದೇವರ ಆಶೀರ್ವಾದ ನಿಂತು ಹೋಗೋದಿಲ್ಲ, ಅವರು ನಮ್ಮನ್ನು ಬಿಟ್ಟು ಅಗಲಿ ಹೋಗೋದು ಇಲ್ಲ. ನೋಡಿ ಮುಂದೆ ಕ್ಲೈಮ್ಯಾಕ್ಸ್. ಅವನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಅಗಿಸಿದಾಗ ಅದರ ವಿಷಯದಲ್ಲಿ ಯಾರು ಜಗಳವಾಡದೆ ಹೋದುದರಿಂದ ಅವನು, ಈಗ ಯೆಹೋವನು ನಮಗೋಸ್ಕರ ಸ್ಥಳ ಮಾಡಿದ್ದನಾದ್ದರಿಂದ ಅಭಿವೃದ್ಧಿಯಾಗುವೆವು ಎಂದು ಹೇಳಿ ಅದಕ್ಕೆ ರೆಹೋಬೋತ್ ಎಂದು ಹೆಸರಿಟ್ಟರು. ರೆಹೋಬೋತ್ ಎಂದರೆ ವಿಶಾಲ ಸ್ಥಳ. ಹಲ್ಲೆಲೂಯ. ರೆಹೋಬೋತ್ ಎಂದರೆ ನಾವು ವಿಶಾಲವಾಗಿ ಹಪ್ಪಿ ಹರಡುವುದಕ್ಕೆ ದೇವರು ಒಂದು ಸ್ಥಳವನ್ನು ಸಿದ್ಧಪಡಿಸಿದ್ದಾನೆ ಎಂದರ್ಥ. ಇಲ್ಲಿ ತಡೆ ಮಾಡಿದವರು ಯಾರು? ವೈರಿಗಳನ್ನು ತೆಗೆಬರಿ ಜೊತೆಯಲ್ಲಿ ಇದ್ದರು. ಈಗ ಎಷ್ಟು ಅವರು ಕಿತ್ಕೊಂಡು ಹೋದರು, ನಿನಗೆ ಧಾರಾಳವಾಗಿ ದೇವರ ಆಶೀರ್ವಾದಗಳನ್ನು ನದಿ ಹಾಗೆ ಜುಂತ್ರಲ್ಲಿ ಅದು ಬರುವಂಗೆ ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಆಮೇಲೆ ಮುಂದೆ ಹೋದಮ್ಮ. ಇಸಾಕನು ಅಲ್ಲಿಂದ ಹೊರಟು ಘಟ್ಟ ಹತ್ತಿ
ಬೇರ್ಷೆಬಕ್ಕೆ ಬಂದನು. ಆ ರಾತ್ರಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ನೀನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿದ್ದೇನೆ. ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂದು ಹೇಳಲಾಗಿ, ಇಸಾಕನು ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿ ಅಲ್ಲಿ ತನ್ನ ಗುಡಾರವನ್ನು ಹಾಕಿಸಿಕೊಂಡನು. ಹಲ್ಲೆಲೂಯಾ. ಲೋಕದಲ್ಲಿ ಬದುಕ್ತಾ ಇರೋ ನಮಗೆ ಹಲವಾರು ಪರಿಸ್ಥಿತಿಗಳು ನೋಡಿ ನಮಗೆ ಮೊದಲು ಬರುವುದು ಭಯ. ದೇವರು ಒಂದು ಮಾತು ಹೇಳ್ತಾರಲ್ಲಿ, ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿ. ಅಂದರೆ ಭಯಕ್ಕೆ ವಿರೋಧವಾಗಿರೋದೇನು? ನಂಬಿಕೆ. ಹಲ್ಲೆಲೂಯಾ. ಇಲ್ಲಿ ಅವನು ನಂಬಿದನು. ನಾನು ಹೇಳಿದ್ರೆ ನಂಬಿ ವಿಧೇಯನಾದನು. ಅಬ್ರಹಾಮನ ಜೊತೆಲಿದ್ದ ದೇವರು ನನ್ನೊಂದಿಗೆ ಇದ್ದಾರೆ ಎಂದು ಅವನು ನಂಬಿ ವಿಧೇಯನಾದನು. ನಿಮಗೆ ನಂಬಿಕೆ ಇದೆಯಾ? ಕಷ್ಟಗಳು ಬರುವಾಗ ಮನುಷ್ಯರನ್ನು ಹುಡುಕಿ ಹೋಗ್ತೀರಾ ಸಹಾಯಕ್ಕೋಸ್ಕರ? ಇಲ್ಲ ದೇವರನ್ನು ಹುಡುಕಿ ಬರ್ತೀರಾ? ನಿಮ್ಮ ನಂಬಿಕೆ ಎಲ್ಲಿದೆ? ನಿಮ್ಮ ನಂಬಿಕೆ ದೇವರ ಮೇಲೆ ಇದ್ರೆ ನೀವು ಮನುಷ್ಯರ ಸಹಾಯಕ್ಕೆ ಹೋಗಲ್ಲ, ದೇವರನ್ನು ಹುಡುಕಿ ಬರುವಿರಿ. ಯಾಕಂದ್ರೆ ಆತನು ಒಬ್ಬನೇ ನಂಬಿಕಸ್ಥನು. ಮನುಷ್ಯರ ಸಹಾಯ ಇಲ್ಲದೆ ಹೋದರು ಆ ಒಂದು ಬರಗಾಲದಲ್ಲಿಯೂ ನಾವು ಅಭಿವೃದ್ಧಿ ಆಗುವಂತೆ, ನಾವು ಕೈ ಇಟ್ಟು ಮಾಡುವ ಕೆಲಸದಲ್ಲಿ ಅಭಿವೃದ್ಧಿಯು ಆಶೀರ್ವಾದ ಕೊಡೋಕೆ ಶಕ್ತನು ಸರ್ವಶಕ್ತನಾಗಿರೋ ಸರ್ವಭೌಮ ದೇವರು ನಮ್ಮ ತಂದೆ. ಹಲ್ಲೆಲೂಯಾ. ಯಾವುದು ಪರಿಸ್ಥಿತಿಯಲ್ಲಿ ನೀವು ಇಲ್ಲ ಎಂದಿರೋ ಪರಿಸ್ಥಿತಿಗಳಾಗಿರಲಿ, ನೀವು ಓದೋದಲ್ಲಿ ಕಷ್ಟಪಡ್ತೀರಾ, ಕೆಲಸ ಮಾಡೋದ್ರಲ್ಲಿ ಕಷ್ಟಪಡ್ತೀರಾ, ಒಂದೇ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ, ದೇವರ ವಾಗ್ದಾನಗಳು ನಮ್ಮಲ್ಲಿ ಉಂಟು. ದೇವರು ಹೇಳಿದರು, ಭಯಪಡಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ. ಎಲ್ಲಿ ಕೊರತೆ ಬಿಟ್ಟಿದೆಯೋ ಅಲ್ಲಿ ನಾನು ಅಭಿವೃದ್ಧಿಯನ್ನು ಕೊಡುವೇನು, ಸಮೃದ್ಧಿಯನ್ನು ಕೊಡುವೇನು. ಧೈರ್ಯವಾಗಿ ನಂಬಿ ನನ್ನೊಂದಿಗೆ ನೀನು ನಡೆಯಬೇಕು ಅಷ್ಟೇ. ಇಸಾಕನು ದೇವರೊಂದಿಗೆ ನಡೆಯುವನಾಗಿದ್ದನು, ಪ್ರಾರ್ಥಿಸುವನಾಗಿದ್ದನು, ದೇವರನ್ನು ಧ್ಯಾನಿಸುವನಾಗಿದ್ದನು. ಆದ್ರಿಂದ ಅವರ ವಾಕ್ಯ ಅವನಿಗೆ ಒಂದು ನದಿ ಹಾಗೆ ಬರುತ್ತಾ ಇತ್ತು. ಆ ದೇವರ ಮಾರ್ಗದರ್ಶನವನ್ನು, ಆ ದೇವರ ವಾಗ್ದಾನಗಳನ್ನು, ದೇವರ ನಡೆಸುವಿಕೆಯನ್ನು ಅವನ್ನು ಹಿಂಬಾಲಿಸಿ ವಿಧೇಯರಾಗಿದ್ದಾಗಲ್ಲ ಅವನ ಜೀವನದಲ್ಲಿ ಆಶೀರ್ವಾದ ಹೊಂದಿದನು. ಯಾರು ಅವನಿಗೆ ವಿರೋಧವಾಗಿ ನಿಲ್ಲಕ್ಕಾಗಲ್ಲ. ಅವನು ನೋಡಿ ಹೊಟ್ಟೆ ಕಿಚ್ಚಿ ಪಡುವ ಹಾಗೆ ದೇವರನ್ನು ನಿಲ್ಲಿಸಿದರು. ಇಲ್ಲಿ ಬರುತ್ತಾನೆ, ನೋಡಿದೆ ಅಭಿಮೇಲೆಕನು ಓಡಿ ಬರುತ್ತಾನೆ. ಯಾಹಾ, ಇವನು ಎಷ್ಟು ದೊಡ್ಡ ಶ್ರೀಮಂತನಾಗಿಬಿಟ್ಟ, ನೋಡಿ ಇವನನ್ನು ನಾನು ಹಾಗೆ ಮಾಡಬಾರದು ಎಂದು ಓಡಿ ಬರ್ತಾನೆ. ಮುಂದೆ ಹೋದ್ಮಾ. ಅಲ್ಲಿಯೂ ಅವನ ಸೇವಕರು ಬಾವಿಯನ್ನು ಅಗೆದರು. ಆ ಸಮಯದಲ್ಲಿ ಅಬಿಮೆಲೆಕನು ತನ್ನ ಮಂತ್ರಿಯಾದ ಅಹುಜ್ಜತನನ್ನು ಸೇನಾಪತಿಯಾಗಿ ಫೀಕೋಲನನ್ನು ಸಂಗಡ ಕರೆದುಕೊಂಡು ಗೆರಾರಿನ ಈಸಾಕನ ಬಳಿಗೆ ಬರಲು, ಈಸಾಕನು, ನೀವು ನನ್ನನ್ನು ದ್ವೇಷಿಸಿ ನಿಮ್ಮ ಬಳಿಯಿಂದ ಕಳಿಸಿಬಿಟ್ಟಿರಲ್ಲ. ನೋಡಿರಿ, ನಾವು ಅಭಿವೃದ್ಧಿ ಹೊಂದುವಾಗ ನಮ್ಮನ್ನು ಏನ್ ಮಾಡ್ತಾರೆ ಜನರು? ದ್ವೇಷಿಸ್ತಾರೆ. ಇಲ್ಲಿ ಕಳಿಸಿಬಿಟ್ರೆ ಅವನು ಎಲ್ಲೇ ಹೋಗಿ ನಾಶವಾಗ್ತಾನೆ. ಇಲ್ಲ, ಅವನು ಹೋಗಿ ಕಾಲಿಟ್ಟ ಸ್ಥಳದಲ್ಲಿ ಎಲ್ಲ ಅಭಿವೃದ್ಧಿ ಹೊಂದಿದನು. ಈ ಚೆನ್ನಾಗಿದೆ ಸ್ಥಳ, ನೀರು ಸಿಕ್ಕಿತು, ಈ ಕಿತ್ಕೊಂಡು ಎಲ್ಲಿ ಹೋಗಿ ಬದುಕೋಣ? ಕಿತ್ತುಕೊಂಡ್ರು ಇನ್ನೊಂದು ಸ್ಥಳದಲ್ಲಿ ನೀರು ಬರುವಾಗ ದೇವರು ಸಹಾಯ ಮಾಡಿ ಅಲ್ಲಿ ಬಾವಿಯಲ್ಲಿ ನೀರು ಉಕ್ಕಿ ಬಂತು. ಹಲ್ಲೆಲೂಯಾ. ಅದು ಮನುಷ್ಯರ ಕೆಲಸ ಅಲ್ಲರಿ. ಮನುಷ್ಯನು ಅದನ್ನು ನಾಶ ಮಾಡಬೇಕೆಂದು ಅವನು ಯೋಜನೆ ಮಾಡಿಕೊಳ್ಳುವಾಗ ದೇವರು ಇಳಿದು ಬಂದು ಸಹಾಯ ಮಾಡಿ, ಬರಗಾಲದಲ್ಲಿಯೂ ನೀರು ಇಲ್ಲದ ಸ್ಥಳದಲ್ಲಿಯೂ ಏನು ಹೇಳ್ತಾರೆ, ಹೊರತೆಗಳು ಬರುವಂಗೆ ದೇವರು ಸಹಾಯ ಮಾಡ್ತಾರೆ. ಉಕ್ಕಿ ಉಕ್ಕಿ ಬರುತ್ತೆ. ಹೌದು ಮಾ. ಈಗ ನನ್ನ ಬಳಿಗೆ ಯಾಕೆ ಬಂದಿರಿ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು, ಯೆಹೋವನು ನಿನ್ನ ಸಂಗಡ ಇದ್ದಾನೆ ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡು ಬಂದದರಿಂದ ನೀನು ನಾವು ಒಬ್ಬರಿಗೊಬ್ಬರು ಪ್ರಮಾಣ ಪೂರ್ವಕವಾಗಿ ಒಡಂಬಡಿಕೆ ಮಾಡಿಕೊಳ್ಳೋಣವೆಂದು ಮಾಡಿಕೊಳ್ಳೋಣ. ಜಗಳ ಏನು ಬೇಡ. ನಾಳೆ ನೀನು ದೊಡ್ಡ ಒಂದು ಅರಸನಾಗಿ ಆಗಿಬಿಡ್ತೀಯ. ನಾಳೆ ನಮಗೆ ವಿರೋಧವಾಗಿ ಯುದ್ಧ ಮಾಡಿದ್ರೆ ನಮ್ಮ ಜಾಗ ಹೋಗಿಬಿಡುತ್ತೆ. ದಯಮಾಡಿ ಇವತ್ತು ನಾವೇನು ಮಾಡೋಣ? ಪೀಸ್ ಟ್ರೀಟ್ ಬಿರಿಯಾನಿ ಮಾಡು, ಆಮೇಲೆ ಕೂತ್ಕೊಂಡು ಪೀಸ್ ಟ್ರೀಟ್ ಒಡಂಬಡಿಕೆ ಮಾಡಿಕೊಂಡು ಒಂದು ಔತಣವನ್ನು ಸಿದ್ಧಪಡಿಸಿ ಎಲ್ಲ ಊಟ ಮಾಡಿ ಸಮಾಧಾನಕರವಾಗಿ ಹೋಗೋಣ ಎಂದು ಕೇಳಿದ್ವಿ ನಾವು. ನಾವು ನಿನಗೆ ಯಾವ ಕೇಡನ್ನು ಮಾಡದೆ ಹಿತವನ್ನೇ ಮಾಡಿ ನಿನ್ನನ್ನು ಸಮಾಧಾನದೊಡನೆ ಕಳಿಸಿಕೊಟ್ಟಿದ್ದೇವಲ್ಲ, ಅದರಂತೆ ನೀನು ನಮಗೆ ಕೇಡನ್ನು ಮಾಡುವುದಿಲ್ಲವೆಂಬುದಾಗಿ ಪ್ರಮಾಣ ಮಾಡಿ. ಹೆಂಗೆ ಬೆಳೆದಿದ್ದಾನೆ ನೋಡಿರಿ. ಅವರು ದ್ವೇಷಿಸಿದರು, ಜಗಳ ಆಡಿದರು, ಅವನನ್ನು ಹಂಗೆ ತಿರಸ್ಕರಿಸಿ ಬಿಟ್ಟರು. ಇವತ್ತು ಅವನನ್ನು ನೋಡಿ ಇವರು ಹೆದರುತ್ತಾರೆ. ಜೀವನ ಹೆಂಗೆ ಇರಬೇಕ್ರಿ. ಹಲ್ಲೆಲೂಯಾ.
ದೇವರು ಅವನೊಂದಿಗೆ ಇದ್ದಾರೆ, ಅವಳೊಂದಿಗೆ ಇದ್ದಾರೆ. ಅವರು ಅನ್ಯ ಜನರು ನೋಡಿ ಹೇಳುವ ಹಾಗೆ ನಾವು ಬೆಳೆಯಬೇಕು. ನಾವು ದುಕ್ಕಿ ತಕ್ಕಿ ದಳ್ಳಿ ಬಳಲಿ ಏನಾಳೆ ಬದುಕ್ತಿದ್ದೇವೆ. ಅಯ್ಯೋ ನನ್ನ ಕಷ್ಟಗಳು ಯಾರು ಗೊತ್ತಿಲ್ಲ, ಅಯ್ಯೋ ನನ್ನ ಕಣ್ಣೀರು. ವರ್ಷಗಟ್ಟಲೆ ಒಂದು ಬಕೆಟ್ ನೀರು ಸಿಕ್ಬಿಡುತ್ತೆ ನಮ್ಮ ಕಣ್ಣೀರಲ್ಲಿ. ಅಷ್ಟೊಂದು ಕಣ್ಣೀರು ಬಿಡ್ತೇವೆ ನಾವು. ಬನೀಶಾಗರಂಗೆಲ್ಲ ಹರಿಲುಯ್ಯ ಅವನ ಅಭಿವೃದ್ಧಿ ಹೊಂದುತ್ತಾ ಹೋಗ್ತಾ ಇದ್ದನು. ಅವನ ಜೊತೆಯಲ್ಲಿ ದೇವರು ಇದ್ದಾರೆ ಎಂದು ಇದರಲ್ಲಿ ಹೇಳಿದರು. ವೈರಿಗಳು, ನೀನು ದೇವರಿಗೆ ಮೆಚ್ಚುಗೆಯಾಗಿ ನಡೆದರೆ ವೈರಿಗಳು ನಿನ್ನ ಪಾದ ಪೀಠದಲ್ಲಿ ಬಂದು ಕೂತ್ಕೊಳ್ಳುತ್ತಾರೆ. ಆ ವಾಕ್ಯವನಲ್ಲಿ ನೆರವೇರಿತು. ಹಲ್ಲೆಲೂಯಾ. ಅವನು ದೇವರಿಗೆ ಮೆಚ್ಚುಗೆಯಾಗಿ ನಡೆದನು. ಅಷ್ಟೇ ನಮ್ಮ ಕೆಲಸ. ನಾವು ಪ್ರಾರ್ಥನೆ ಮಾಡಬೇಕು, ವಾಕ್ಯವನ್ನು ಧ್ಯಾನಿಸಬೇಕು, ಅದನ್ನು ಅನುಸರಿಸಿ ಬದುಕಬೇಕು. ಮೂರೇ ಕಾರ್ಯಗಳನ್ನು ವಿಶ್ವಾಸಿಗಳು ಕೊಟ್ಟಿದ್ದಾರೆ. ಎಲ್ಲರೂ ಅದೇ, ಪ್ರಾರ್ಥನೆ ಮಾಡಬೇಕು, ವಾಕ್ಯವನ್ನು ಧ್ಯಾನಿಸಬೇಕು, ಅದನ್ನು ಅನುಸರಿಸಿ ನಡೆಯಬೇಕು. ಅಭಿವೃದ್ಧಿ ಹೊಂದಿದೆ. ಈ ಶಕ್ತಿಯನ್ನು ಮಾಡಿದನು, ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇದ್ದನು, ವಾಗ್ದಾನಗಳಲ್ಲಿ ಇತ್ತು, ಅದನ್ನು ಅನುಸರಿಸಿ ನಡೆದನು, ಅಭಿವೃದ್ಧಿ ಹೊಂದಿದನು. ಕಷ್ಟಕರವಾದ ಕಾರ್ಯಗಳು ಏನೂ ಇಲ್ಲ, ಸುಲಭವಾದ ಕಾರ್ಯಗಳು ದೇವರು ಕೊಟ್ಟಿದ್ದಾರೆ. ಮುಂಚಾನೆಯಲ್ಲಿ ಎದ್ದೇಳದು, ನೀವು 6 ಗಂಟೆಗೆ ನೀವು ಪೋಸ್ಟ್ ಆಫೀಸ್ ಬಂದುಬಿಡಿ, ನೀವು 1 ಲಕ್ಷ ಲೋನ್ ಕೊಡ್ತೇನೆ ಅಂದ್ರೆ ಎದ್ದು ಹೋಗ್ತಾರೆ. ಮುಂಚಾನೆ ರಾತ್ರಿ ಅವರು ನಿದ್ರೆ ಬರಲ್ಲ, ರಾತ್ರಿ ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ಕೂತಿರ್ತಾರೆ. ಬಟ್ ಮುಂಚಾನೆ ಎದ್ದೇಳದು ಒಂದು 5 ಗಂಟೆ ಸರಿ ಆಗಲ್ಲ, ಒಂದು 5:30 ಸರಿ, ಒಂದು 6 ಗಂಟೆಗೆ ಪ್ರಾರ್ಥನೆ ಕೂತ್ಕೊಂಡ್ರೆ ಎಷ್ಟು ನೋವು ಗೊತ್ತಾ ಶರೀರದಲ್ಲಿ. ಆಗಲ್ಲ. ದೇವರೇ ಅರ್ಥ ಮಾಡಿಕೊಳ್ತಾರೆ. ಏನು ಹೇಳ್ತಾರೆ ವಿಶ್ವಾಸ? ದೇವರೇ ನನ್ನ ನೋವನ್ನು ಅರ್ಥ ಮಾಡಿಕೊಳ್ತಾರೆ. ನಾನು ಮನೆಯಿಂದ ಕೆಲಸಕ್ಕೆ ಹೋಗುವ ದಾರಿಯಲ್ಲೇ ದೇವರು ನೆನೆಸ್ಕೊಳ್ತೇನೆ, ಹಂಗೇ ಹಾಡುವೇನು, ಹಂಗೇ ಆರಾಧಿಸುವೇನು. ಹಾಗಾದ್ರೆ ನೀವು ಮನೆಯಲ್ಲಿ ಕೆಲಸ ಮಾಡ್ಬೇಕಾರೆ, ನೀವು ಗೌರ್ಮೆಂಟ್ ಕೆಲಸವನ್ನು ನೋಡೋಣ, ಸಂಬಳ ಕೊಡ್ತಾರ ಅಂತ. ನಾವು ಗಾಡ್ ಆಫ್ ಡಿಸಿಪ್ಲಿನ್. ಅವರು ನೀವು ಕ್ರಮ ಅನುಸರಿಸಿ ಮುಂಚಾನೆ ಎದ್ದೇಳದು, ದೇವರ ಪಾದದಲ್ಲಿ ಹೋಗಿ ನೀವು ಸಮಯವನ್ನು ಅವರಿಗೆ ಮೊದಲು ಕೊಟ್ಟರೆ ನಿಮಗೆ ದೇವರ ಬಲ ಸಿಗುತ್ತೆ, ದೇವರ ತಿಳುವಳಿಕೆ ಸಿಗುತ್ತೆ, ಜ್ಞಾನ ಸಿಗುತ್ತೆ. ತಲಾಂತಗಳಲ್ಲಿ ದೇವರು ಆ ಮುಖಾಂತರ ನಿಮ್ಮ ಕೆಲಸಗಳೆಲ್ಲದರಲ್ಲಿ ಜಯವನ್ನು ಕೊಡುವುದು. ದೇವರೊಂದಿಗೆ ನಡೆಯಬೇಕು. ಈ ಶಾಪ ದೇವರೊಂದಿಗೆ ನಡೆದಿರ್ತಾರೆ. ನೀವು ನೋಡಿ, ವೈರಿ ಬಂದು ಅವ್ರ ಕಾಲಲ್ಲಿ ಬೀಳ್ತಾನೆ. ಯಪ್ಪ ಸಮಾಧಾನ ಮಾಡಿಕೊಳ್ಳೋಣ, ಏನು ಬೇಡ, ನೀನು ನಮಗಿಂತ ದೊಡ್ಡವನಾಗಿಬಿಟ್ಟೆ. ಏನಾಯ್ತು ಆಮೇಲೆ? ನೀನು ಈಗ ಯೆಹೋವನ ದಯೆಯನ್ನು ಹೊಂದಿದವನಾಗಿದ್ದೀಯಷ್ಟೇ ಎಂದು ಹೇಳಿದರು. ಆಗ ಇಸಾಕನು ಅವರಿಗೆ ಔತಣವನ್ನು ಮಾಡಿಸಿದನು. ಅವರೆಲ್ಲರೂ ಭೋಜನೋಪಚಾರಗಳನ್ನು ತೀರಿಸಿಕೊಂಡು ಬೆಳಿಗ್ಗೆ ಎದ್ದು ಒಬ್ಬರಿಗೊಬ್ಬರು ಪ್ರಮಾಣ ಮಾಡಿಕೊಂಡರು. ಇಸಾಕನು ಅವರನ್ನು ಸಾಗು ಕಳುಹಿಸಲು ಅವರು ಸಮಾಧಾನದೊಡನೆ ಹೊರಟು ಹೋದರು. ಹಲ್ಲೆಲೂಯಾ. ಅಲ್ಲಿ ಒಂದು ಸಮಾಧಾನ ಉಂಟಾಯಿತು. ಇವತ್ತು ಅವನಿಗೆ ವೈರಿಗಳೇ ಇಲ್ಲ ಸ್ಥಳದಲ್ಲಿ. ನಿಮಗೂ ಸಮಾಧಾನಕರವಾದ ದಿವಸಗಳನ್ನು ಕೊಡಬೇಕು ಎಂದು ದೇವರು ಬಯಸ್ತಾರೆ. ನಿಮ್ಮನ್ನು ನೋಡಿ ಅಟ್ಲೀಸ್ಟ್ ನೀವು ಮನೆಯಲ್ಲಿ ಇರುವವರಾಗಿ ಅದರಲ್ಲಿ ಹಲ್ಲೆಲೂಯಾ ನೀವು ಬೆಳಿಬೇಕು. ಹಂಗೆ ಮನೆ ಒಳಗಡೆ ವೈರಿಗಳಿದಾರಲ್ಲ ಈ ಕಾಲದಲ್ಲಿ, ಹಾಗಿದ್ದಾನೆ. ಕುಟುಂಬದಲ್ಲಿ ವೈರಿಗಳು ಜಾಸ್ತಿ, ನಮಗೆ ಹೊರಗಡೆ ಇರೋರು ಕಡಿಮೆ. ಮನೆ ಒಳಗಡೆ ಸಂಬಂಧಿಕರೇ ಇವನು ಯಾವಾಗ ಬೀಳ್ತಾನೆ, ಇವಳು ಯಾವಾಗ ಬೀಳ್ತಾಳೆ ಅನ್ನೋ ಹಂಗೆ ಕಣ್ಣಲ್ಲಿ ಹೋಗ್ನ ಟಾಯ್ಲೆಟ್ ಇಟ್ಕೊಂಡು ಕೂತಿದ್ದಾರೆ. ಇರುವಾಗ ನೀವು ಅಭಿವೃದ್ಧಿ ಹೊಂದಬೇಕಾ, ಆಶೀರ್ವದಿಸಲ್ಪಡಬೇಕಾ, ಸಾಕ್ಷಿಯಾಗಿ ನೀವು ಇರಬೇಕಾ? ಒಂದೇ ಒಂದು ವಿಷಯವನ್ನು ಇವತ್ತು ದೇವರ ಜೊತೆಗೆ ಮಾತನಾಡ್ತಾರೆ. ಈ ಶಾಖನ ಹಾಗೆ, ಈ ಶಾಖನು ದೇವರೊಂದಿಗೆ ನಡೆಯುವನಾಗಿದ್ದನು. ಈ ಶಾಖನು ದೇವರೊಂದಿಗೆ ನಡೆಯುವನಾಗಿದ್ದನು. ದೇವರೊಂದಿಗೆ ನಡೆಯುವುದಂದ್ರೆ ಏನು? ಒಬ್ಬರ ಜೊತೆಗೆ ನಾವು ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹೋದ್ರೆ ಮೊದಲು ಏನು ಮಾಡಬೇಕು? ಸುಮ್ಮನೆ ಇಲ್ಲಿಂದ ಬಸ್ ಸ್ಟ್ಯಾಂಡ್ ವರೆಗೆ ಮಾತನಾಡದೆ ಹೋದ್ರೆ ಹೆಂಗಿರುತ್ತೆ? ಇಲ್ಲ ಸರ್, ನಾನು ಬರ್ತೇನೆ ನಿಮ್ಮ ಜೊತೆಯಲ್ಲಿ, ಬನ್ನಿರಿ ಟೀ ಅಂಗಡಿಗೆ ಹೋಗೋಣ. ಟೀ ಅಂಗಡಿಗೆ ಹೋಗುವಾಗಲೂ ಮಾತಾಡಲಿಲ್ಲ, ಒಂದು ಟೀ 20 ರೂಪಾಯಿ ಕೊಡಿ. ಮನೆಗೆ ಬರುವಾಗಲೂ ಹಂಗೆ ಮಾತಾಡದೆ ಕರ್ಕೊಂಡು ಹೋದೆ. ಹೇಳ್ತಾನೆ, ಇವನ ಜೊತೆ ಇನ್ನು ಮುಂದೆ ಹೋಗಲೇ ಬರೋದು. ಯಾರು ಮಾತುಗಳು ಏನು ಮುತ್ತುಗಳ ಹೋಗುತ್ತಾ ಆಯ್ತದೆ ಇಲ್ಲ. ಆದರೆ ದೇವರೊಂದಿಗೆ ನಡೆಯುವಂದ್ರೆ ಮೊದಲನೇದಾಗಿ ದೇವರೊಂದಿಗೆ ನಾವೇನು ಮಾಡಬೇಕು? ಮಾತನಾಡಬೇಕು. ಹಲ್ಲೆಲೂಯಾ. ಸರಿ, ನಾವು ಮಾತನಾಡಿದ್ರೆ ಜೊತೆಯಲ್ಲಿ ಇರೋದು ಮಾತನಾಡಬೇಕಲ್ಲ. ಅದೇ ಜೊತೆಯಲ್ಲಿ ನಡೆಯುವುದು. ಜೊತೆಯಲ್ಲಿ ನಡೆದ್ರೆ ನಾವು ಮಾತನಾಡುವುದು ಪ್ರಾರ್ಥನೆ, ಅವರು ಮಾತನಾಡುವುದು ದೇವರ ವಾಕ್ಯ. ವಾಕ್ಯವನ್ನು ತಗೊಂಡು ಓದುವಾಗ ದೇವರ ಮಾತು ನಮಗೆ ಸಿಗುತ್ತೆ, ಅವರ ಸ್ವರ, ಅವರ ಶಬ್ದ ನಮಗೆ ಕೇಳುತ್ತೆ. ಹಲ್ಲೆಲೂಯಾ. ಮೂರನೇದಾಗಿ ಆ ವಾಕ್ಯವನ್ನು ಅನುಸರಿಸಿ
ನಾವು ನಡೆಯಬೇಕು. ಅದೇ ದೇವರೊಂದಿಗೆ ನಡೆಯುವುದು. ಅದರಲ್ಲಿ ಆರಾಧನೆ. ಕೆಲವು ಜನರು ಮುಂಚಾನೆ ಎದ್ದು ಚಿಕ್ಕ ಪ್ರಾರ್ಥನೆ ಮಾಡಿಬಿಟ್ಟು 24 ಗಂಟೆಯೂ 3000 ದೇವದೂರು ನಮ್ಗೆ ಕಳಿಸ್ಬೇಕು. ಅವರೆಲ್ಲ ಹಿಂದೆ ಮುಂದೆ ಬರಬೇಕು. ಎಲ್ಲ ಕಳಿಸಲ್ಲ ಅಭಿವೃದ್ಧಿ. ವೈರಿಗಳೇ ಇರಬಾರದು. ಹಾಗೆ ಎತ್ಕೊಂಡು ಹೋದ್ರೆ ಎತ್ಕೊಂಡು ಬರಬೇಕು. ಪೆಟ್ರೋಲ್ ನೀವೆಲ್ಲ ನೋಡಿಕೊಳ್ಬೇಕು. ಕಿಡಿ ಬಿಡಿಯ ಎಲ್ಲ ಕೊಡಬೇಕು. ಎಲ್ಲ ಅಲೌನ್ಸ್ ಎಲ್ಲ ಕೊಡಬೇಕು. ಎಷ್ಟು ಮಿನಿಟ್ ಪ್ರೇಯರ್ ಮಾಡ್ತಾರೆ? 2 ಮಿನಿಟ್ಸ್, 3 ಮಿನಿಟ್ಸ್. ಇಲ್ಲಾಂದ್ರೆ ಈ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ, ಆ ಒಂದು ಪ್ರಾರ್ಥನೆ ಅದು ಅರ್ಧ ನಿಮಿಷ ಕೂಡ ಬರಲ್ಲ ಅಷ್ಟೇ. ಇದಕ್ಕೆ ಏನ್ ಮಾಡ್ಬೇಕು? ದೇವರು 3000 ದೂತರನ್ನು ಜೊತೆಗೆ ಕಳಿಸ್ಬೇಕು. ಸಭೆಗೆ ಬಂದು ನಾವು 4 ಹಾಡು ಹಾಡಿ ಆರಾಧಿಸ್ತೇವಲ್ಲ, ಅದೇ ರೀತಿಯಲ್ಲಿ ಮುಂಚಾನೆಯಲ್ಲಿ ಎದ್ದೇಳಿದು ನೀವು ಅಟ್ಲೀಸ್ಟ್ 4 to 5 ಸಾಂಗ್ಸ್ ನೀವು ಹಾಡಿ ದೇವರನ್ನು ಆರಾಧಿಸಬೇಕು. ಆಮೇಲೆ ವಾಕ್ಯ ಭಾಗವನ್ನು ತಗೊಂಡು ಧ್ಯಾನಿಸಬೇಕು. ಬರೀ ಓದುವುದಿಲ್ಲ, ಅದನ್ನು ಏನು ಮಾಡಬೇಕು? ಕೀರ್ತನೆ 150 ಕೀರ್ತನೆ ಇದೆ. 5 ತಿಂಗಳು 150 ಕೀರ್ತನೆ ಓದಿಕೊಂಡಿರಬಾರದು. ಅದು ಪ್ರಾರ್ಥನೆ ಆರಾಧನೆಗೆ ಕೊಡಲ್ಪಟ್ಟಿರುವುದು, ಸುಧಿಸುವುದು. ಆಮೇಲೆ ನೀವು ಕೀರ್ತನೆ ಬಿಟ್ಟು ಏನು ಬರಬೇಕು? ಸ್ವಲ್ಪ ಹೊರಗಡೆ ಬರಬೇಕು. ಜಂಪ್ ಮಾಡಿ ಎಲ್ಲಿ ಬರಬೇಕು? ಪ್ರಾವ್ಸ, ಅಯ್ಯೋ ಅದಿರಲಿ, ಆಮೇಲೆ ಬರೋಣ. ಸುವಾರ್ತೆಯನ್ನು ಓದಲಿ. ನೀವು ಚೆನ್ನಾಗಿ ಬೆಳೆಯಬೇಕಾ ಆತ್ಮಿಕ ಜೀವನದಲ್ಲಿ? ಪತ್ರಿಕೆಗಳನ್ನು ಓದಲಿ, ನಿಮ್ಮನ್ನು ಬೆಳೆಸಂತಾಗಿರುತ್ತೆ. ಹಲ್ಲೆಲೂಯಾ. ಹಳೆಯ ನಿಯಮದಲ್ಲಿ ಇರುವ ಪುಸ್ತಕವನ್ನು ಪುಸ್ತಕವನ್ನು ತಗೊಂಡು ಒಂದು ತಿಂಗಳು ಇಲ್ಲಾಂದ್ರೆ ಒಂದು 15 ದಿವಸಕ್ಕೆ ಆ ಪುಸ್ತಕವನ್ನು ಮಾತ್ರ ಓದ್ತಾ ಇರಿ. ಅದರಲ್ಲಿ ಮಾತನಾಡೋದು ಏನೇನು ಮಾತಾಡ್ತಾರೆ ಡೈರಿಯಲ್ಲಿ ಬರ್ಕೊಳ್ಳಿ. ಹಲ್ಲೆಲೂಯಾ. ಈ ರೀತಿಯಲ್ಲಿ ದೇವರು ಸತ್ಯವೇದದಲ್ಲಿ ಮಾಡಿರುವ ಎಲ್ಲ ಕಾರ್ಯಗಳನ್ನು ನೀವು ಓದುವರಾಗಿ ಧ್ಯಾನಿಸುವರಾಗಿ ಇರಬೇಕು. ಅದಕ್ಕೆ ಸಮಯ ಕೊಡಬೇಕು. ಮೊಬೈಲಿಗೆ ನಾವು ಹೆಚ್ಚಾದ ಸಮಯ ಕೊಡ್ತೇವಲ್ಲ? ಹೇಳಲ್ಲ. ಗೂಗಲ್ ಹತ್ರ ಹೇಳಿದ್ರೆ ನಾವು ಯಾರನ್ನ ಹೇಳಿಬಿಡ್ತಾರೆ. ದೇವರ ಹತ್ರ ಕೇಳೋದಕ್ಕೆ ಅವಶ್ಯಕತೆ ಏನಿಲ್ಲ. ಹಂಗಿರುವಾಗ ನಾವು ಎಷ್ಟು ಪ್ರಾಮುಖ್ಯತೆ ಮೊಬೈಲ್ ಕೊಡ್ತೇವೆ. ದೇವರಿಗೆ ಸಮಯ ಕೊಡೋದು ಬಹಳ ಕರ್ತವ್ಯ. ಓದಬೇಕು. ಆಮೇಲೆ ಹಲ್ಲೆಲೂಯಾ. ಓದಿಸ್ಬಿಟ್ಟೆ. ಆಶೀರ್ವಾದ ದೇವರ ಆಶೀರ್ವಾದ ಎಲ್ಲಿ? ಹಂಗೆ ಹೋಯ್ತು. ನೀನು ನೋಡ್ಲಿಲ್ಲ, ನಾನು ಕೊಟ್ಟಿದ್ದೇನೆ. ದೇವರು ಇವತ್ತು ಹಂಗೆಲ್ಲ ಅವ್ರನ್ನ ಮೋಸ ಮಾಡೋಕ್ಕಾಗಲ್ಲ. ಜ್ಞಾನಿಗಳನ್ನೇ ಸೃಷ್ಟಿ ಮಾಡಿ ಜ್ಞಾನವನ್ನು ಸೃಷ್ಟಿ ಮಾಡೋದ್ರಿಗೆ ನಾವು ಜ್ಞಾನವನ್ನು ಹೇಳಿಕೊಡೋಕಾಗತ್ತ? ಹಂಗೆ ಇರುವಾಗ ನೀವು ಪ್ರಾರ್ಥನೆ ಮಾಡೋದು ಸಿನ್ಸಿಯಾರಿಟಿ. ನೀವು ದೇವರ ಪಾತ್ರೆ ಹೋಗಿ ಮುಂಚಾನೆ ಎದ್ದೇಳೋದು, ಬ್ರಷಿಂಗ್, ನಿಮ್ಮನ್ನು ಫಸ್ಟ್ ರೆಡಿ ಮಾಡಿಕೊಳ್ಳರಿ. ನೀಟಾಗಿ ಹೋಗಬೇಕು. ದೇವರ ಪ್ರಶ್ನೆಯಲ್ಲಿ ನೀಟಾಗಿ ಹೋಗಿ ಕೂತ್ಕೊಂಡು ಸ್ಥಳವನ್ನು ಆರಿಸಿಕೊಂಡು ಅಲ್ಲಿ ಕೂತ್ಕೊಂಡು ಮೊಬೈಲನ್ನು ಒಂದೊಂದು ಸೈಡಲ್ಲಿ ಇಟ್ಬಿಟ್ಟು 6-5 ಹಾಡುಗಳನ್ನು ಮೊಬೈಲ್ ಒಳ್ಳೆ ನಿಯಂತ್ರಣ ಇದ್ದರೆ ಬೈಬಲ್ ಕೂಡ ಅದರಲ್ಲಿ ಓದ್ಬೋದು. ಬಟ್ ಬೈಬಲ್ ಓದ್ತಾ ಇರುವಾಗಲೇ ಯೂಟ್ಯೂಬ್ಗೆ ಹೋಗ್ಬಾರ್ದು. ಸರಿನಾ? ಹಾಗಿರುವಾಗ 5-6 ಹಾಡುಗಳನ್ನು ಹಾಡಿ ದೇವರನ್ನು ಪೂರ್ಣ ಮನಸ್ಸಿಂದ ಆರಾಧಿಸಿ, ಅನ್ಯ ಭಾಷೆಯಲ್ಲಿ ಚೆನ್ನಾಗಿ ಒಂದು 10 ನಿಮಿಷ ಅನ್ಯ ಭಾಷೆಯಲ್ಲಿ ಮಾತನಾಡಿ ವಾಕ್ಯಭಾಗವನ್ನು ಧ್ಯಾನಿಸಿ ಆ ದಿವಸವನ್ನು ಸೇವೆಯಲ್ಲಿರುವಲ್ಲ 1 ಗಂಟೆ ಆದರೂ ಪ್ರಾರ್ಥನೆ ಮಾಡಬೇಕು. ಮುಂಚಾನೆಯಲ್ಲಿ ಮದುವೆ ಇಲ್ಲದೆ ಇರುವಾಗ ನಾವೆಲ್ಲ 2 ಗಂಟೆ 3 ಗಂಟೆ ಕೂತಿರ್ತೇವೆ. ಇವತ್ತು 2 ಗಂಟೆ ಆಗುತ್ತೆ. 3ನೇ ಗಂಟೆ ಅವ್ರ ಜೊತೆಗೆ ಬಂದ್ಬಿಡ್ತೇನೆ. ಹಲ್ಲೆಲೂಯಾ. ಅವರು 2 ಗಂಟೆ ಮುಗಿಸ್ಬಿಟ್ಟು ಬರ್ತಾರೆ. ಆಮೇಲೆ ನಾವು 2 ಜೊತೆಯಲ್ಲಿ ಮಾಡಬೇಕು. ಸಂಜೆ ಆದರೆ ಮಕ್ಕಳು ಬಂದು ಬಿಡ್ತಾರೆ. ಈ ರೀತಿಯಲ್ಲಿ ಒಂದು ಕ್ರಮ ಅನುಸರಿಸಿ ನಾವು ಮುಂಚಾಣೆಯಲ್ಲಿ ದೇವರಿಗೆ ಸಮಯ ಕೊಡಬೇಕು. ಅದೇ ದೇವರೊಂದಿಗೆ ನಡೆಯುವುದು. ಈಸಾಕನು ದೇವರೊಂದಿಗೆ ನಡೆಯುವನಾಗಿದ್ದನು. ನೀವು ದೇವರೊಂದಿಗೆ ನಡೆಯುವರಾಗಿರಬೇಕು. ಆಮೇಲೆ ನಿಮ್ಮಲ್ಲಿ ದೇವರ ವಾಗ್ದಾನಗಳಿರಬೇಕು. ದೇವರ ಧನುಷ್ಯ, ನಾನು ಯಾಕೆ ಬದುಕುತ್ತೇನೆ, ನಾನು ಏನು ಮಾಡಬೇಕು? ಬರೀ ನಮ್ಮ ಸಮೃದ್ಧಿಗೋಸ್ಕರ, ಹಣಕ್ಕೋಸ್ಕರ, ಆರೋಗ್ಯಕ್ಕೋಸ್ಕರ, ಮಕ್ಕಳ ಭವಿಷ್ಯ, ಅವರ ಎಜುಕೇಶನ್, ಮನೆ ಕಟ್ಟಬೇಕು, ಕಾರ್ ತಗೊಳ್ಬೇಕು, ಕೆಲಸದಲ್ಲಿ ಏನು ತೊಂದರೆ ಬರ್ಬೋದು, ಸಂಬಳ ಗಂಟೆ ಸಿಗಬೇಕು, ಇದೆಲ್ಲರೇ ದೇವರು ಇದೆಲ್ಲ ಕೊಡ್ತಾರೆ. ಅದರ ಹಿಂದೆ ಬರುತ್ತೆ. ಈ ಲೋಕ ಒಂದು ದಿವಸ ಇಲ್ಲದೆ ಹೋಗ್ತದೆ. ನ್ಯಾಯ ತೀರ್ಪಲ್ಲಿ ಬೆಂಕಿಯಿಂದ, ಅಗ್ನಿಯಿಂದ ಈ ಭೂಮಿಯನ್ನು ದೇವರು ನಾಶ ಮಾಡ್ತಾರೆ. ಪಾಪಿಗಳನ್ನು ನರಕದಂಡವನ್ನು ದೇವರೊಂದಿಗೆ ಕ್ರಿಸ್ತನ ಹೆಸರಲ್ಲಿ ರಕ್ಷಣೆ ಹೊಂದಿದವರಿಗೆ ನಿತ್ಯ ಜೀವನವನ್ನು ಕೊಳ್ಳಿಕ್ಕಿದ್ದಾರೆ. ಅದಕ್ಕೆ ದೇವರು ಹೇಳಿದರು, ನೀವು ಮೊದಲಿಗಾಗಿ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕ ಪಡಿರಿ. These things will be added unto you free. ನೀವು ಹುಡುಕದ ಅವಶ್ಯಕತೆ ಇಲ್ಲ. ಅನ್ಯ ಜನರು, ಅಜ್ಞಾನಿಗಳು ಅದನ್ನು ಹುಡುಕುತ್ತಾರೆ. ಅವರಿಗೆ ಪ್ರಾಮುಖ್ಯತೆ ಆಗಿರೋದು ಕೆಲಸ. ಅಯ್ಯೋ ಕೆಲಸಕ್ಕೆ ಹೋಗ್ಬೇಕು, ಅಯ್ಯ ಇದು ಮಾಡಬೇಕು, ಅಯ್ಯ ಅದು ಮಾಡಬೇಕು, ಅಯ್ಯೋ ಮಕ್ಕಳ ಭವಿಷ್ಯ ಏನಾಗುತ್ತೆ.
ಒಂದು ವಾಕ್ಯ ತೋರಿಸ್ತೇನೆ ನಿಮಗೆ. ಕೀರ್ತನೆಗಳು 1 ತಗೊಳ್ಳಿ. ಅದು ತೋರಿಸದೆ ಈ ಈಶಾಕನ ಜೀವನ, ಈ ಅಬ್ರಹಾಮನ ಜೀವನ, ಈ ಯಾಕೋಬನ ಜೀವನ, ಈ ಭಕ್ತರ ಜೀವನಗಳು ಹೆಂಗೆ ಎಂದು ಕೀರ್ತನೆಗಳನ್ನು ಬೇಗ ಓದಿರಿ. ಸಾಮ್ಸ್ 1. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರ. ಮೊದಲನೇದಾಗಿ ದೇವರೊಂದಿಗೆ ನಡೆಯುವನು ಪಾಪದಿಂದ ದೂರವಾಗಿರುವನು. ದೇವರೊಂದಿಗೆ ನಡೆಯುವನು ಪಾಪ ಕಾರ್ಯಗಳು, ಲೋಕದ ದುಷ್ಟತನದಿಂದ ಅವನು ದೂರ ಇರುತ್ತಾನೆ. ಅವನು ಏನು ಮಾಡ್ತಾನೆ? ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ. ನಮ್ಮ ಮೊಬೈಲ್ ನೋಡಿದರೆ ನಗು ಬರುತ್ತೆ. ಮೊಬೈಲ್ ನೋಡಿದ್ರೆ ನಿಜ, ಯು ಚೆಕ್ ಯುವರ್ ಸೆಲ್ಫ್. ನೀವು ಪರೀಕ್ಷಿಸಿ ನೋಡಿರಿ, ಯಾರು ನೋಡಿದ್ರೆ ನಿಮಗೆ ನಗು ಬರುತ್ತೆ. ನೀವು ದ್ವೇಷಿಸುವವರು ಇಷ್ಟೆಲ್ಲ ನೋಡಿದ್ರೆ, ಮೊಬೈಲ್ ನೋಡ, 1 ಗುಡ್ ಮಾರ್ನಿಂಗ್, 2 ಹೂ, 4 ಟೀ ಕಪ್ಪು, ವಿಚಾರ ಇರೋದೆ, ಅವನು 5 ಕಳಿಸೋಣ, ಅವ್ನು 3 ಕಳಿಸ್ತಾರೆ. ಹಂಗಾದ್ರೆ ನಿಮ್ಮ ಆನಂದವು, ಸಮಾಧಾನವು, ಸಂತೋಷವು ಒಂದು ಮೆಸೇಜಲ್ಲಿ ಇದೆ. ಪಕ್ಕದಲ್ಲಿ ಇರೋಲ್ಲ ದೇಶಿಸಿದ್ರೆ ಟೀ ಹಾಕಿ ಕೊಡ, ಸುಮ್ಮನೆ ನೀಯೇ ಕೊಡಬೇಕು, ತೊಂದರೆ ಮಾಡಬೇಡ, ಇಲ್ಲಿ ಕಪ್ಪೇ ಬಂದಿದೆ, ಎಲ್ಲಿ ಕಬ್ಬ ಕುಡೀರಿ. ನಾನು ಹೇಳ್ತೇನೆ, ದೇವರಿಗೆ ನಿಜವಾದ ಪೂರ್ಣ ಮನಸ್ಸಿಂದ ಪ್ರಾರ್ಥನೆ ಮಾಡೋದು. ನೀವು ಅದಕ್ಕೆ ಸಮಯ ಕೊಡಬೇಕು. ದೇವರಿಗೆ ಮುಂಚಾನೆ ಇದ್ದದ್ದು ನೀವು ಸಮಯ ಕೊಡಿರಿ, ಸತ್ಯವೇದಿಗೆ ಸಮಯ ಕೊಡಿರಿ. ಎರಡು ನೀವು ಮಾಡುವಾಗ ಸಾಕ್ಷಿಯಾಗಿ ಬದುಕಿರಿ. ಈ ವಾಕ್ಯ ಹೇಳುತ್ತದೆ, ಪಾಪದಲ್ಲಿ ದೂರವಾಗಿರುತ್ತಾರೆ, ಆಮೇಲೆ ಹಗಲು ರಾತ್ರಿ ಮೊದಲನೇದಾಗಿ ಸತ್ಯವೇದದಲ್ಲಿ ಆನಂದ ಪಡುವವರಾಗಿದ್ದಾರೆ, ಆಮೇಲೆ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಾರೆ. ಅವನು ಎಷ್ಟೋ ಧನ್ಯನು. ಸುಮ್ಮನೆ ಅವನು ಧನ್ಯನು ಹಂಗೆಲ್ಲ, ಅವನು ಎಷ್ಟೋ ಧನ್ಯನು. ಹಲ್ಲೆಲೂಯಾ. ನೀವ ರೀತಿಯಲ್ಲಿ ಇರ್ಬೇಕು ತಾನೆ, ಆಸೆ ಪಡ್ತಿರಲ್ಲ. ಹಂಗಾದ್ರೆ ನಾವು ಮೊದಲನೇ ವಾಕ್ಯದಲ್ಲಿ ಇರುವ ರೀತಿಯಲ್ಲಿ ಇಂಥ ಜನರಿಂದ ದೂರವಾಗಿರಬೇಕು. ಎರಡನೇದಾಗಿ ಸತ್ಯವೇದವನ್ನು ನೋಡುವಾಗ ನೀವು ದಿನ ಸತ್ಯವೇದವನ್ನು ತಗೊಂಡು ಏನು ಮಾಡ್ಬೇಕು? ಜಯಂತು 32 ಹಲ್ಲುಗಳನ್ನು ಸತ್ಯದ ಮುಂದೆ ತೋರಿಸಿದ್ವಿ. ಮನೆ ಹೇಳ್ತಾನೆ, ಖುಷಿ ಬರಬೇಕು ಸತ್ಯವೇದ ಕೈಯಲ್ಲಿ ಸಿಗುವಾಗ. ನಮ್ಮ ಅವಕಾಶ, ನಮ್ಮ ರಕ್ಷಣೆ ಚರಿತ್ರ, ನಮ್ಮ ಅಪ್ಪನ ನಮಗೆ ಕೊಟ್ಟಿರುವ ಲವ್ ಲೆಟರ್. ಹಲ್ಲೆಲೂಯಾ. ಓದುವಾಗ ನನಗೆ ಹಂಗೆ ಮನಸ್ಸಲ್ಲಿ ಸಂತೋಷ, ಸಮಾಧಾನವು, ಆ ವರ್ತನೆಗಳು ಹಾಗೆ ಹೊಕ್ಕುತ್ತಾ ಇರಬೇಕು. ಸಮಾಧಾನ, ಸಂತೋಷ. ಹಲ್ಲೆಲೂಯಾ. ಆಮೇಲೆ ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ದೇವರಲ್ಲಿ ನೀರು, ಹಲ್ಲೆಲೂಯಾ, ಜೀವಜಲ, ನೀರಿನ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ. ಅಂತ ಮರವು ತಕ್ಕ ಕಾಲದಲ್ಲಿ, ಮೊದಲು ಅದು ತಕ್ಕ ಕಾಲದಲ್ಲಿ ಫಲ ಕೊಡುವುದು. ಅದರ ಎಲೆ ಬಾಡುವುದೇ. ಅದರ ಎಲೆ, ಎಲ್ಲ ಮರದಲ್ಲಿ ಎಲೆ ಬಾಡುತ್ತಲ್ಲ, ಎಲೆ ಬಾಡುತ್ತಲ್ಲ. ಬಟ್ ಇಲ್ಲಿ ಹೇಳ್ತಾರೆ, ಆ ಎಲೆ ಬರ ಕಾಲದಲ್ಲಿ ಕೂಡ ಸಮೃದ್ಧಿ, ಬರ ಕಾಲದಲ್ಲಿ ಕೂಡ ನಮಗೆ ಬೇಕಾದ ಅಗತ್ಯ ಎಲ್ಲವನ್ನು ಪೂರೈಸಿ ಕೊಟ್ಟವರು. ಕೋವಿಡ್ ಕಾಲದಲ್ಲಿ ನೀವು ಸ್ವಲ್ಪ ಹಿಂದೆ ಹೋಗಿ ನೋಡಿರಿ, ಯಾರಾದ್ರೂ ಊಟಲ್ಲಿ ಕೂತಿದ್ದೀರಾ? ಲೈನ್ ಅಲ್ಲಿ ಬಾಕ್ಸ್ ಹಾಕಿಕೊಂಡು ನಿಂದೇವೆ, ಬಟ್ ಏನು ಕೊರತೆ ಪಟ್ಟಿಲ್ಲ. 3 ಅಲೆಗಳನ್ನು ನಾವು ದಾಡಿ ಬಂದಿದ್ದೇವೆ. ಇವತ್ತು ನಾವು ಬದುಕಿದ್ದೇವೆ. ನಾವು ಹೋದ ತಿಂಗಳು ನಾನು ಟ್ರೈನಲ್ಲಿ ಬರ್ತಾ ಇರುವಾಗ ನಮ್ಮ ಅವನು ಸಂಧಿಸಿದೆ. ಅವ್ರಿಗೆ ಟ್ರೈನಲ್ಲಿ ಮಿಡಲ್ ಬರ್ತದೆ, ನಾನು ಕೆಳಗಡೆ ಇರ್ತೆ. ಅವರು ನಾನು ಇದು ಕೊಟ್ಬಿಡ್ತೇನೆ ನಿಮಗೆ ಸಿಗ್ಲಿ ಅಂತ ಮಾತಾಡ್ತಾ ಇರುವಾಗ, ಬರೀ ಎಲ್ಲಿಂದ ಬರ್ತಾರೆ, ನಾನು ನನ್ನ ಸ್ಥಳ ಹೇಳಿದೆ. ಅವರು ತೂತುಕುಡಿ ಅಂತ ಹೇಳಿದರು. ತೂತುಕುಡಿಯಲ್ಲಿ ಅವ್ರ ಮುಖ ನೋಡುವಾಗ ನನಗೆ ಸ್ವಲ್ಪ ಡೌಟು. ನನ್ನ ಫ್ರೆಂಡ್ ದಿನೇಶ್ ಅವ್ರ ಇದು ಹಂಗನೇ ಸುತ್ತಿ ಮಾತಾಡ್ತಾ ಇರುವಾಗ ಅವ್ರು ಹೇಳಿದರು. ನಾನು ಹೇಳಿದೆ, ನಿಮ್ಗೆ ದಿನೇಶ್ ಗೊತ್ತಾ? ಹಳೆಯ ಫಿಶರ್ ಅದು ಏನಂತಾರೆ ಮಿನಿಸ್ಟರ್ ಆಗಿದ್ದವರು, ಜೆನಿಫರ್ ಚಂದ್ರನ್ ಅವರು ಮೊಮ್ಮಗನು ಅಂತ ಹೇಳಿದೆ ತಾನೆ, ಅಲಿಯನ ಅಲಿ ಅದು ಹೇಳುವಾಗ ಹೇಳಿದರು, ನಮ್ಮ ರಿಲೇಟಿವ್ ನಿಮ್ಗೆ ಗೊತ್ತಾ ದಿನೇಶ್ ತಿರಿ ಹೋಗಿಬಿಟ್ಟ ಅಂತ. ನನಗೆ ಹಂಗೆ ಒಂದು ಅವ್ನು ನನ್ನ ಕ್ಲಾಸ್, ನಾನು ಪ್ರದೀಪ್ ಇಲ್ಲಿ ಕೂತಿದ್ದಾರಲ್ಲ, ನಂದಿನಿ ಅವರ ಅಣ್ಣ, ನಾವು 3 ಜನರು ಒಟ್ಟಿಗೆ ಬಂದಿದ್ದೇವೆ. ಅವ್ರು ತೂತುಕುಡಿಯಿಂದ ಬರ್ತಾರೆ, ನಾವು ಈಗ ತಿರುನೆವಳ್ಳಿಗೆ ಹೋಗ್ತೀವಿ.
ಹಾಗಿರುವಾಗ ತುಂಬ ವಯಸ್ಸೇನಾಗಿಲ್ಲ, ಎಲ್ಲರಿಗೂ 45 ವಯಸ್ಸಷ್ಟೇ. ಅವ್ನು 43ರಲ್ಲೇ ತಿರುಗಿಬಿಟ್ಟ. ಕೋವಿಡಲ್ಲಿ ತಿರುಗಿಬಿಟ್ಟ. ಎಷ್ಟು ಒಳ್ಳೆ ಮೈ ಕೊಟ್ಟು ತುಂಬ ಯಾವುದೇ ಜಿಮ್ಮಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡೋವನೆ. ಅಷ್ಟು 6 ಪ್ಯಾಕ್ ಎಲ್ಲ ಆ ಟೈಮಲ್ಲಿ ಅವನಿಗಿತ್ತು. ತುಂಬ ಕಾನ್ಸಂಟ್ರೇಟ್ ಕೊಟ್ಟು ಎಕ್ಸಸೈಸ್ಗೆಲ್ಲ. ಬಟ್ ಕೋವಿಡ್ ಬರುವಾಗ ಜೀವ ಹೋಗಿತ್ತು. ಬಟ್ ನಾವಾಗೆಲ್ಲ ಎಷ್ಟು ಬೆಲೆ ನಿಂತಿದೆ. ಅಪ್ಪನು ನಮ್ಮ ಜೊತೆಲಿ ಇದ್ದ ರೀತಿ ನಮ್ಮನ್ನು ಕಾಪಾಡಿದರು. ಯಾಕಂದ್ರೆ ಪರಕಾಲದಲ್ಲಿಯೂ ನಮಗೆ ಇವತ್ತು ಬರುವುದಿಲ್ಲ, ನಾವು ಆಶಾಭಂಗ ಪಡುವುದಿಲ್ಲ, ನಮಗೆ ಸಮೃದ್ಧಿಯನ್ನು ಕೊಡುವ ಬರಕಾಲದಲ್ಲಿ. ಒಂದೇ ಒಂದು ವಿಷಯ, ನಮ್ಮ ದೇವರು ನಮ್ಮೊಂದಿಗೆ ಇರಬೇಕು. ಅವರು ಇರುವ ಹಾಗೆ ನಮ್ಮ ಜೀವನ ಅವರೊಂದಿಗೆ ಇರಬೇಕು. ಅರ್ಥವಾಯ್ತಾ? ಆದ್ದರಿಂದ ನೀವು ಆ ರೀತಿಯಲ್ಲಿ ಅನ್ಯೋನ್ಯತೆಯಲ್ಲಿ ಇದ್ದರೆ, ಪ್ರಾರ್ಥನೆ ಮಾಡುವವರಾಗಿ, ಸತ್ಯವೇದ ಧ್ಯಾನಿಸುವವರಾಗಿ, ಆ ಸಾಕ್ಷಿಯಾಗಿ ಬದುಕರಾಗಿದ್ದರೆ ದೇವರು ನಮ್ಮನ್ನು ಕೈ ಬಿಡುವುದೇ ಇಲ್ಲ. ಜೊತೆಯಲ್ಲಿ ಇದ್ದು ನಮ್ಮನ್ನು ಅಭಿವೃದ್ಧಿಪಡಿಸುವುದು. ದಯಮಾಡಿ ಕಾನ್ಸಂಟ್ರೇಟ್ ಮಾಡಿರಿ. ನೀವು ಸ್ವಲ್ಪ ದೇವರು ಸಮಯ ಕೊಡಿರಿ. ಎಷ್ಟೋ ಜನ ನನಗೆ ಎಷ್ಟೋ ಸಭೆಯಲ್ಲಿ ದೇವರು ಮಾತಾಡಿದ್ರೆ ನೀವು ಸಭೆ ಕೊಡ್ತಾ ಇಲ್ಲ. ನೀವು ನಿಮ್ಮ ತನಿಖೆಯಲ್ಲಿ ಮಾಡ್ತಾ ಇದ್ದೀರಿ. ಹಂಗೆಲ್ಲ ಸಭೆಯಲ್ಲಿ ಹೇಳಿಕೊಡುವ ರೀತಿಯಲ್ಲಿ ಇಲ್ಲಿ ನೀವು ಮಾಡುವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಸಾಕು. ಇಲ್ಲಿ ನೀವು ಮಾಡುವ ರೀತಿಯಲ್ಲಿ ಆರಾಧನೆ ಮಾಡಿದರೆ ಸಾಕು. ಏನೋ ಒಂದು ಹೊಸ ತನಿಖೆಯನ್ನು ಎಲ್ಲ ನೋಡ್ತೇನೆ, ಯೂಟ್ಯೂಬಲ್ಲಿ ನೋಡ್ತೇನೆ, ಆ ಸಭೆಗಳಿತ್ತು, ಈ ಸಭೆಗಳಿತ್ತು, ವಿಗ್ರಹ ಆರಾಧನೆಗಳು, ಅದು ಇದು, ಏನಾದ್ರೂ ಮಾಲೆ, ಇದೆಲ್ಲ ಅವಶ್ಯಕತೆನೇ ಇಲ್ಲ. ಆತ್ಮದಿಂದಲೂ ಸತ್ಯದಿಂದಲೂ ಕಣ್ಮುಚ್ಚಿಕೊಂಡು ಹಾಡು ಹಾಡಿ ಆತ್ಮಭರಿತರಾಗಿ ಆರಾಧಿಸುವುದೇ ನಿಜವಾದ ಆರಾಧನೆ. ಆಮೇಲೆ ನಮ್ಮ ಜೀವನ ನಿಜವಾದ ಆರಾಧನೆ. ಹಲ್ಲೆಲೂಯಾ. ನಮ್ಮ ಸಜೀವ ಯಜ್ಞ ಬಲಿಯಾಗಿ ನಾವು ನಮ್ಮನ್ನು ಪ್ರಾಣಾತ್ಮ ಶರೀರವನ್ನು ಒಪ್ಪಿಸಿಕೊಂಡು ಆತನ ವಾಕ್ಯಕ್ಕೆ ವಿಧೇಯರಾಗಿ ಬದುಕುವುದೇ ನಿಜವಾದ ಆರಾಧನೆ. ವಾಕ್ಯಕ್ಕೆ ಸಭೆ ಕೊಡಿ. ಸಾಕ್ಷಿಗಳ ಪ್ರೀತಿ ತೋರಿಸಿ ಮನೆಗಳಲ್ಲಿ ಖುಷಿಯಾಗಿರ್ಬೇಕು. ನಮ್ಮ ಜೊತೆಯಲ್ಲಿ ಇರೋರು ಆ ಮೆಚುರಿಟಿ ಲೆವೆಲ್, ಪರಿಪಕ್ವತೆ ಬರಬೇಕು ನಮಗೆ. ಕ್ರೈಸ್ತರಾಗಿರೋರು ಹೇಗಿದ್ದಾರೆ? ಅಯ್ಯೋ ಇವ್ರ ಜೊತೆಗೆ ಮಾತಾಡಿದ್ರೆ ನಮ್ಮನ್ನು ಹಿಂಗೆಲ್ಲ ಬೈತಾರೆ ಎಂದು ಹೇಳಬಾರ್ದು. ಅವ್ರ ಜೊತೆಗೆ ಮಾತಾಡಿದ್ರೆ ನಮಗೆ ಸಮಾಧಾನ ಸಿಗುತ್ತೆ. ಅವ್ರ ಜೊತೆಗೆ ಮಾಡ್ತಾರೆ ನಾನು ನಗುತ್ತಾ ಇರುವೇನು, ಅವ್ರ ಜೊತೆಗೆ ಮಾಡ್ತಾರೆ ನನಗೆ ಪ್ರೀತಿ ಸಿಗುತ್ತೆ, ಅವ್ರು ನನಗೆ ಸಹಾಯ ಮಾಡುವರು. ಹಿಂಗೆಲ್ವ ಇರಬೇಕು ಕ್ರೈಸ್ತರು. ಅಯ್ಯೋ ಇವ್ರ ಜೊತೆಗೆ ಇದ್ರೆ ಅದಕ್ಕೆ ನಾನು ನರಕ್ಕೆ ಹೋಗ್ಬಿಡ್ತೇನೆ, ಇವ್ರು ಹೋಗಿ ಪರಲೋಕ ನಾನು ಬರಲ್ಲ ಅಂತ ಹೇಳ್ಬಿಡ್ತೇನೆ. ಇವ್ರು ಹೋಗು ಪರಲೋಕೆ ನಾನು ಬರಲ್ಲ. ಯಾಕೆಂದ್ರೆ ಇವರು ಹಂಗೆ ಇದ್ದಾರೆ. ನರಕ ಇದರಿಂದ ಬೆಟ್ರು ಅಂತ ಹೇಳ್ಬಿಡ್ತಾರೆ. ನಮ್ಮ ಜೀವನ ಯಾವಾಗಲೂ ಖುಷಿಯಾಗಿರಬೇಕು. ದೇವರು ಬಯಸುತ್ತಾರೆ. ಈ ಶಕರನ್ನ ಆ ರೀತಿಯಲ್ಲಿ ಆಶೀರ್ವದಿಸಿದರು, ಅಭಿವೃದ್ಧಿಪಡಿಸಿದರು. ದಿನೇ ದಿನೇ ಹೆಚ್ಚುತ್ತಾ ಹೋಗ್ತಾ ಇದ್ದಾನೆ ಹೊರತು ಅವನು ಕೊರತೆ ಬಿಟ್ಟಿಲ್ಲ. ಹಾಗಾದರೆ ಫಾರ್ಮುಲಾ ಫಸ್ಟ್ a square a plus b whole square is equal to a square ಒಂದು ಆಶೀರ್ವಾದ b square plus 2ab. ಅರ್ಥ ಆಯ್ತಾ? ಇವತ್ತು ನಿಮಗೆ ನನ್ನ ಫಾರ್ಮುಲಾ. ದೇವರಿಗೆ ಸಮಯ ಕೊಡಿ. ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ, ಕುಟುಂಬದ ಪ್ರಾರ್ಥನೆ, ಗಂಡನ ಹೆಂಡತಿ ಜೊತೆಲಿ ವಿಶ್ವಾಸಿಗಳಾದರೆ ಇಬ್ಬರು ಜೊತೆಯಲ್ಲಿ ಸಂಗಾತಿ ಜೊತೆ ಪ್ರಾರ್ಥನೆ. ಆಮೇಲೆ ಫ್ಯಾಮಿಲಿ ಟ್ರಿಪ್ ಖಂಡಿತ ಬೇಕು. ನೀವು ನಡೆಸಿ. ನಿಮ್ಮ ಮನೆಯಲ್ಲಿ ಇಬ್ಬರು ಯಾರು ಬರ್ತಾ ಇಲ್ಲ, ನೀವು ಒಬ್ಬಂಡಿಗರ ಮನೆ ಮಧ್ಯದಲ್ಲಿ ಕೂತ್ಕೊಂಡು ಆಡೋ ಸ್ಟಾರ್ಟ್ ಮಾಡಿಬಿಡಿ, ಬಂದ್ಬಿಡ್ತಾರೆ. ಒಂದು ಗೋ ಆಡ್ಬೇಕು, ಬಂದ್ಬಿಡ್ತಾರೆ. ಅಯ್ಯೋ ನಾಚಿಕೆ ಬರ್ತಾರೆ. ಇವೆಲ್ಲ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡಿಬಿಟ್ಟಲ್ಲ, ನಮ್ಮ ದುಡೋಣ. ಮನೆಯಲ್ಲಿ ಆಶೀರ್ವಾದ. ನೀವು ಹಾಡುವುದು ಪ್ರಾರಂಭಿಸುವಾಗ ಶೈತಾನಿಗೆ ಕೆಲಸ ಇಲ್ಲ. ದೇವರ ಪ್ರಸನ್ನದಿಂದ ಮನೆ ತುಂಬಿರುತ್ತೆ, ಸಮಾಧಾನ ತುಂಬಿರುತ್ತೆ, ದೇವರ ಸಂತೋಷ ತುಂಬಿರುತ್ತೆ. ದೇವರೊಂದಿಗೆ ಇರುವಾಗ ದೇವರ ಆಶೀರ್ವಾದಗಳು ಹೊಂದಿರುವವರಾಗಿರುವೆವು, ಅಭಿವೃದ್ಧಿ ಹೊಂದಿರುವು. ಇದರರು ಹೇಳುವರು ನಮ್ಮ ನೋಡುವರು, ಇವರೊಂದಿಗೆ ದೇವರಿದ್ದಾರೆ. ಕರ್ತರು ನಿಶ್ಚಯ ನಮ್ಮೊಂದಿಗೆ ಇರುವರು ಎಂದು ಅನೇಕ ಅರಿಕೆ ಮಾಡುವರು. ಇಂದಿನಿಂದ ಅನೇಕರು ಸಾಕ್ಷಿ ಹೇಳುವರು. ನಾನು ನಿನಗೆ ಬೋಧಿಸಿ ನಡೆಯುವ ಹಾದಿಯ ದಿನವೂ ತೋರಿಸುವೆ, ಹೆದರದಿರು. ನಿಮ್ಮ ಜೀವನದಲ್ಲಿ ಇರುವ ವೈರಿಗಳಿಂದ ಬರುವ ಪರಿಸ್ಥಿತಿಗಳು, ಪರಿಶಾನಿಗಳು, ಸಮಸ್ಯೆಗಳು ಇದರೊಂದಿಗೆ ಮುಗಿಯಿತು ಮಗನೇ ಮಗಳೇ. ಇದರ ಪರಿಸ್ಥಿತಿಗಳು ಎಲ್ಲ ಇವತ್ತೇ ಮುಗಿದವಂತೆ ದೇವರ ಪ್ರಸನ್ನದಲ್ಲಿ. ರಘುಬೋಧ್ ಪ್ರಾರಂಭಿಸುತ್ತೆ ನಮಗೆ, ರಘುಬೋಧ್ ಪ್ರಾರಂಭಿಸಿದೆ.
ಹಲ್ಲೆಲೂಯ. ರಗಬೋತ್ ನಮಕ್ಕೂ ಉಂಟು. ರಗಬೋತ್ ಅಂದ್ರೆ ಏನು? ದೇಶದಲ್ಲಿ ನಾವು ಹರಡಲು, ಸಮೃದ್ಧಿಯನ್ನು ಹೊಂದಲು, ಹರಡಿ ಎಲ್ಲ ಕಡೆ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಒಂದು ಸ್ಥಳವನ್ನು ದೇವರು ಸಿದ್ಧಪಡಿಸಿದ್ದಾನೆ. ಹಲ್ಲೆಲೂಯ. ನಂಬರು ಜೋರಾಗಿ ಒಂದು ಹಲ್ಲೆಲೂಯ ಹೇಳಿ. ಇಲ್ಲಿ ನಾನು ಮುಗಿಸ್ತೇನೆ. ಹಲ್ಲೆಲೂಯ. ನನಗೆ ಫಾರ್ಮುಲಾ ಕೊಟ್ಟಾಯಿತು, ಸುಲಭವಾಗಿರುವ ದಾರಿ. ಅದನ್ನು ನೀವು ದಿನ ದಿನ ಮಾಡ್ತಾ ಇರಿ, ನೀವು ದಿನ ದಿನ ಹೆಚ್ಚುತ್ತಾ ಇರಿ. ಹಲ್ಲೆಲೂಯ. ಈಸಾಕನ ಆಶೀರ್ವದಿಸಿದ ದೇವರು ನಿಮ್ಮನ್ನು, ನಮ್ಮನ್ನು ಆಶೀರ್ವದಿಸಿ ಅನೇಕ ಜನರ ಮುಂದೆ ಈ ತಿಂಗಳಲ್ಲಿ ಮಾತ್ರ ಅಲ್ಲ, ಬರುವ ನಿಮ್ಮ ಜೀವಮಾನವಲ್ಲ ನಿಮ್ಮನ್ನು ಸಾಕ್ಷಿಯಾಗಿ ನಡೆಸಿದ್ದಾನೆ. ನಿಮ್ಮ ಬೈರಿಗಳೆಲ್ಲ ನಿಮ್ಮ ಪಾದಕ್ಕೆ ಬರುತ್ತಾರೆ. ನಿಮ್ಮ ಬೈರಿಗಳೆಲ್ಲ ನಿಮ್ಮ ಜೊತೆಗೆ ಸಮಾಧಾನ ಮಾಡಿಕೊಳ್ತಾರೆ. ಅದನ್ನು ನೀವು ಕಣ್ಣಿಂದ, ನಿಮ್ಮ ಸ್ವಂತ ಕಣ್ಣಿಂದ ನೋಡುವಿರಿ. ದೇವರು ನಿಮ್ಮ ವಾಕ್ಯ ಮುಖಾಂತರ ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಮಹೋನ್ನತನವಾಗಿರುವ ಆತನೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಆದಿ ಅಂತ್ಯವೂ ನೀನೇ ಸ್ವಾಮಿ. ವಾಗ್ದಾನ ಮಾಡುವರು, ಅದನ್ನು ಪೂರೈಸುವರು ನೀವೇ ಸ್ವಾಮಿ. ನಿಮಗೆ ಸ್ತೋತ್ರ ರಾಜ. ಈ ದಿನದ ವಾಕ್ಯ ಭಾಗ ಮುಖಾಂತರ ಪವಿತ್ರಾತ್ಮನೇ ನಮ್ಮ ಪ್ರತಿಯೊಬ್ಬರ ಹತ್ರ ನೀವು ಮಾತನಾಡಿದ ದಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಿಮ್ಮೊಂದಿಗೆ ನಡೆಯೋರಾಗಿ ನಾವು ಇರಬೇಕು ಎಂಬುದಾಗಿ, ನಿಮ್ಮೊಂದಿಗೆ ಮಾತನಾಡ್ತಾ ಇರಬೇಕು, ನಿಮ್ಮ ವಾಕ್ಯವನ್ನು ಧ್ಯಾನಿಸುತ್ತಾ ನಿಮ್ಮ ಮಾತನ್ನು ಕೇಳುವರಾಗಿರಬೇಕು. ಅದು ಮಾತ್ರ ಅಲ್ಲ ಸ್ವಾಮಿ, ವಾಕ್ಯವನ್ನು ಧ್ಯಾನಿಸುತ್ತಾ ಅದರ ಪ್ರಕಾರ ನಡೆಯೋರಾಗಿರಬೇಕು ಎಂಬುದಾಗಿ ನಮಗೆ ಅಪ್ಪ ಸ್ವಾಮಿ ಸುಲಭವಾದ ಒಂದು ದಾರಿಯನ್ನು ತೋರಿಸಿ, ಇದರಿಂದ ಸ್ವಾಮಿ ನೀವೆಲ್ಲ ಆಶೀರ್ವಾದಗಳನ್ನು ಕೊಡುವೇನು. ಈ ದೇಶದಲ್ಲಿ ಹರಡಿ ಹೋಗುವಿರಿ, ಏನೂ ಕೊರತೆ ಇರೋದಿಲ್ಲ, ಎಲ್ಲ ಕಡೆಯೂ ನಿಮಗೆ ಸಮೃದ್ಧಿ ಸಿಗುತ್ತೆ, ಕೊರತೆ ಪಟ್ಟು ಹೋಗೋದೇ ಇಲ್ಲ. ನೀವು ನಮಗೆ ಕುರುಬನಾಗಿ ಎಲ್ಲ ಅಗತ್ಯಗಳನ್ನು ಒದಗಿಸಿ ಕೊಡುವೇನು ಎಂಬುದಾಗಿ ಮಾತು ಕೊಟ್ಟಿದ್ರಿ ಸ್ವಾಮಿ. ನಾವು ಈ ದಾರಿಯನ್ನು ಗೊತ್ತು ಮಾಡಿಕೊಂಡ ಮೇಲೇನು, ಹೇಗೆ ಬದುಕಬೇಕು ಎಂಬುದಾಗಿ ನೀವು ನಮಗೆ ದಾರಿ ತೋರಿಸಿದ ಮೇಲೇನು, ಹಳೆಯ ಜೀವನದಲ್ಲೇ ಕೂತ್ಕೊಂಡು ಅಳುತ್ತಾ ಕಣ್ಣೀರಾಗುತ್ತಾ ನಮಗೆ ನೋವು, ಸಮೃದ್ಧಿ ಇಲ್ಲ, ಹಣದ ಕೊರತೆ, ಹಂಗೆ ಹೆಂಗೆ ಅಂತ ನಾವು ಮಾತನಾಡ್ತಾ ಅಳುತ್ತಾ ಇರದೇ ಸ್ವಾಮಿ, ನಿಮ್ಮ ಮಾತಿನ ಮೇಲೆ ಬಲೆ ಹಾಕಿ ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡು ಸ್ವಾಮಿ ನಿಮ್ಮೊಂದಿಗೆ ನಡೆಯುವ ಒಂದು ಜೀವನವನ್ನು ಈ ತಿಂಗಳಿಂದ ಪ್ರಾರಂಭಿಸಬೇಕಾಗಿ, ಈ ಕ್ಷಣದಿಂದ, ಈ ದಿನದಿಂದ ನಾವು ಪ್ರಾರಂಭಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ರಾಜನೇ, ನಾವು ಆ ಒಂದು ಜೀವನವನ್ನು ಪ್ರಾರಂಭಿಸಿ ನಮಗೆ ಮಾತ್ರ ಅಲ್ಲ ಸ್ವಾಮಿ, ನಿಮ್ಮೊಂದಿಗೆ ನಡೆದು ಅಪ್ಪ ನಿಮ್ಮ ಮಾತನ್ನು ಕೇಳಿ ನೀವು ಬಯಸುವ ಹಾಗೆ ಬದುಕಿ ಸ್ವಾಮಿ, ನಿಮಗೆ ವಿಧೇಯರಾಗಿ ನಿಂತು ನಿಮ್ಮ ನಾಮವನ್ನು ಮಹಿಮೆಪಡಿಸಿ, ನಾವು ಮಾತ್ರ ಅಲ್ಲದೆ ನಮ್ಮ ಜೊತೆ ಇರುವ ಎಲ್ಲರಿಗೂ ನಾವು ಆಶೀರ್ವಾದ ನಿಧಿಯಾಗಿರಬೇಕಾಗಿ ಅನೇಕರನ್ನು ರಾಜ್ಯದ ಕಡೆ, ಸಭೆ ಕಡೆ ಸೇರಿಸುವ ವಿಶ್ವಾಸಿಗಳಾಗಿ, ಸೇವಕರಾಗಿ ನಿಲ್ಲಬೇಕಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳುತ್ತೇವೆ ಸ್ವಾಮಿ. ಈ ದಿನ ಈ ವಾಕ್ಯಕ್ಕೆ ವಿಧೇಯನಾಗಿ ಬದುಕಬೇಕು ಎಂಬುದಾಗಿ ಒಪ್ಪಿಸಿಕೊಟ್ಟಿರುವ ಪ್ರತಿಯೊಬ್ಬರಿಗೂ ದೇವರು ಈ ತಿಂಗಳಲ್ಲಿ ಸಮೃದ್ಧಿಯನ್ನು, ಆಶೀರ್ವಾದವನ್ನು, ದಯೆಯನ್ನು, ಆರೋಗ್ಯವನ್ನು, ಸಮಾಧಾನವನ್ನು ಹೆಚ್ಚಾಗಿ ಕೊಡಬೇಕು ಎಂಬುದಾಗಿ ಬೇಡಿಕೊಳ್ಳುತ್ತಾ ನಮ್ಮ ರಕ್ಷಕನು ಒಡೆಯನೂ ಆಗಿರುವ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆಯನ್ನು ಅತಿ ದೀನತೆಯಿಂದ, ಪೂರ್ಣ ನಂಬಿಕೆಯಿಂದ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ತಂದೆ.